ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ನಮ್ಮ ದೇಶದಲ್ಲಿ ಹೆಚ್ಚಾಗ್ತಾ ಇರುವಂತಹ ಆರೋಗ್ಯ ಸಮಸ್ಯೆಗಳಲ್ಲಿ ಬ್ರೈನ್ ಸ್ಟ್ರೋಕ್ ಕೂಡ ಒಂದು. ಹೀಗಾಗಿನೇ ಬ್ರೈನ್ ಸ್ಟ್ರೋಕ್ ಬಂದಾಗ ಅಥವಾ ಅವರ ಫ್ಯಾಮಿಲಿಯವರು ಕೂಡ ಇದಕ್ಕೆ ಹೆಚ್ಚು ಭಯ ಪಡ್ತಾರೆ. ಹಾಗಿದ್ರೆ ಬ್ರೈನ್ ಸ್ಟ್ರೋಕ್ ಅಂದ್ರೆ ಏನು, ಇದು ಬರೋದಕ್ಕೆ ಕಾರಣ ಏನು, ಇದರ ಚಿಕಿತ್ಸೆ ಹೇಗಿರುತ್ತೆ, ಡಯಾಗ್ನೋಸಿಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇಬ್ಬರು ಡಾಕ್ಟರ್ಸ್ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ಸುರೇಶ್ ಡಿಆರ್, ಚೀಫ್ ಆಫ್ ಲ್ಯಾಬೊರೇಟರಿ, ಸೆಂಟ್ರಲ್ ಲ್ಯಾಬ್, ಮೆಟ್ರೋಪಾಲಿಸ್ ಕರ್ನಾಟಕ ಅಂಡ್ ರೀಜನಲ್ ಸಿಒಎಲ್ ಅಂಡ್ ಆಂಧ್ರ ಪ್ರದೇಶ ತೆಲಂಗಾಣ ಮೆಟ್ರೋಪಾಲಿಸ್ ಹೆಲ್ತ್ ಕೇರ್ ಲಿಮಿಟೆಡ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಮತ್ತೋರ್ವ ಡಾಕ್ಟರ್ ಕೂಡ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ಮಹೇಂದ್ರ ಜೀವಿ, ಕನ್ಸಲ್ಟೆಂಟ್ ಇನ್ ನ್ಯೂರಾಲಜಿ ಅಟ್ ರಾಮಯ್ಯ ಹಾಸ್ಪಿಟಲ್. ಡಾಕ್ಟರ್, ತಮಗೂ ಕೂಡ ಸ್ವಾಗತ. ಸೊ ಈ ಒಂದು ಬ್ರೈನ್ ಸ್ಟ್ರೋಕ್ ಅನ್ನುವಂಥದ್ದು ಬೇರೆ ಡಿಸೀಸ್ಗೆ ಕಂಪೇರ್ ಮಾಡಿದ್ರೆ ತುಂಬಾ ಭಯ ಪಡುವಂತದ್ದು. ಜನರು ಸ್ಟ್ರೋಕ್ ಅಂದ ತಕ್ಷಣನೇ ಹೆಚ್ಚು ಭಯ ಪಡ್ತಾರೆ. ಸೊ ಡಾಕ್ಟರ್ ಸುರೇಶ್ ಸರ್, ಈ ಬ್ರೈನ್ ಸ್ಟ್ರೋಕ್ ಅಂದ್ರೆ ಏನು, ಇದು ಯಾವ ಕಾರಣಕ್ಕೆ ಉಂಟಾಗುತ್ತೆ ಸರ್? ಸೊ ಈ ಬ್ರೈನ್ ಸ್ಟ್ರೋಕ್ ಅಂದ್ರೆ ಏನಂದ್ರೆ, ಮೆದುಳಿನಲ್ಲಿ ಆಕ್ಚುಲಿ ಯಾವುದೇ ರೀತಿಯ ಅಡಚಣೆ ಉಂಟಾದ್ರೆ, ಒಂದು ರಕ್ತನಾಳಗಳಲ್ಲಿ ಯಾವ್ದಾದ್ರು ಒಂದು ಅಡಚಣೆ ಉಂಟಾದ್ರೆ ಅಥವಾ ರಕ್ತದ ಸಿಡಿತ ಅಂತ ಏನ್ ಹೇಳ್ತೀವಿ, ಅಲ್ಲಿ ಹೆಮರೇಜ್ ಅಂತ. ಸೊ ಎರಡು ಪ್ರಮುಖ ಕಾರಣಗಳು, ಒಂದು ಅಬ್ಸ್ಟ್ರಕ್ಷನ್ ಆಗಿ ತೊಂದರೆ ಆಗ್ಬೋದು ಮೆದುಳಿಗೆ, ಅಥವಾ ಹೆಮರೇಜ್ ಆಗಿ ಅದರಿಂದ ತೊಂದರೆ ಆಗೋದು. ಸೊ ಪಾರ್ಶ್ವವಾಯು ಅಂತ ಏನ್ ಕರಿತೀವಿ, ಇದು ಅಡಚಣೆ ಅಥವಾ ಸಿಡಿತ ಇಂದ ಆಗಿ ಅದರಿಂದ ಏನಾಗುತ್ತೆ, ಜೀವಕೋಶಗಳು ಹಾನಿ ಆಗುತ್ತೆ, ಮೆದುಳಿನ ಜೀವಕೋಶಗಳು. ಯಾಕಂದ್ರೆ ಅದಕ್ಕೆ ಬೇಕಾದಂತ ಆಮ್ಲಜನಕ, ಆಕ್ಸಿಜನ್ ಸಿಗೋದಿಲ್ಲ. ಅದರಿಂದ ಏನಾಗುತ್ತೆ, ನರಗಳ ಮೇಲೆ ತೊಂದರೆ ಆಗಿ ಅದರಿಂದ ಸ್ನಾಯುಗಳು ಮತ್ತೆ ಬ್ರೈನ್ ಫಂಕ್ಷನ್ಸ್ ಎಲ್ಲದರ ಮೇಲೂ ಒಂದು ಪರಿಣಾಮ ಉಂಟಾಗುತ್ತೆ. ಸೊ ಇದನ್ನ ನಾವು ಬ್ರೈನ್ ಸ್ಟ್ರೋಕ್ ಅಂತ ಕರಿತೀವಿ. ಡಾಕ್ಟರ್, ಇದು ಉಂಟಾಗೋದಕ್ಕೆ ರೀಸನ್ ಏನು ಹಾಗಿದ್ರೆ? ಇದು ಉಂಟಾಗೋದಕ್ಕೆ ಪ್ರಮುಖವಾದ ಕಾರಣಗಳು ಅಂದ್ರೆ, ಅಡಚಣೆಗೆ ಏನ್ ಕಾರಣ ಅಂದ್ರೆ ಒಂದು ರಕ್ತದ ಹೆಪ್ಪುಗಟ್ಟುವಿಕೆ. ಸೊ ರಕ್ತದ ಹೆಪ್ಪುಗಟ್ಟುವಿಕೆ ಯಾವಾಗ ಆಗುತ್ತೆ ಅಂದ್ರೆ, ನಮ್ಮಲ್ಲಿ ಜಾಸ್ತಿ ಬೊಜ್ಜು ಏನಾದ್ರೂ ಶೇಖರಣೆ ಆದಾಗ, ಇದರಲ್ಲಿ ಏನಂದ್ರೆ ಒಂದು ಲಿಪಿಡ್ ಪ್ರೊಫೈಲ್ ಫ್ಯಾಟ್ ಅಂತ ಏನಂತೀವಿ, ಅದರಲ್ಲಿ ಕೊಲೆಸ್ಟ್ರಾಲ್ ಆಗ್ಲಿ, ಟ್ರೈಗ್ಲಿಸರೈಡ್ ಅಂತ ಆಗ್ಲಿ, ಈ ರೀತಿಯ ಕಣಗಳು ಜಾಸ್ತಿ ಆದಾಗ ಅದು ಏನ್ ಮಾಡುತ್ತೆ, ರಕ್ತನಾಳದಲ್ಲಿ ಅದನ್ನ ಒಂದು ಅಡಚಣೆ ಉಂಟು ಮಾಡುತ್ತೆ. ಒಂದು ರಕ್ತದ ಉಂಡೆ ಆಗಿ ಪರಿಣಾಮ ಆಗಿ ಅದು ರಕ್ತದ ಸಂಚಾರಕ್ಕೆ ಒಂದು ಅಡಚಣೆ ಉಂಟು ಮಾಡುತ್ತೆ. ಅದರಿಂದ ರಕ್ತ ಸಂಚಾರ ಇಲ್ಲದೆ ಇರೋ ಜಾಗದಲ್ಲಿ ಬ್ರೈನ್ಗೆ ತೊಂದರೆ ಉಂಟಾಗಿ ಆಕ್ಸಿಜನ್ ಸಪ್ಲೈ ಕಮ್ಮಿ ಆಗುತ್ತೆ. ಸೊ ಆಮ್ಲಜನಕ ತೊಂದರೆ ಆಗಿ ಅದರಿಂದ ಆಗುತ್ತೆ. ಸೊ ಒಂದು ಬೊಜ್ಜು ಜಾಸ್ತಿ ಆಗೋದು, ಅಥವಾ ಡಯಾಬಿಟಿಸ್ ಇಂದ ಆಗತ್ತೆ, ಅಥವಾ ಅಧಿಕ ರಕ್ತದೊತ್ತಡ ಅಂದ್ರೆ ಬ್ಲಡ್ ಪ್ರೆಷರ್ ಅಂತ ಏನ್ ಹೇಳ್ತೀವಿ, ಅದರಿಂದಾನು ಬ್ರೈನ್ ಇನ್ಫಾಕ್ಷನ್ ಅಥವಾ ಬ್ರೈನ್ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸಾಮಾನ್ಯವಾಗಿರುವಂತ ಡಿಸೀಸಸ್ ಏನಿದೆ ಅದನ್ನ ಪ್ಲಸ್ ನಮ್ಮಲ್ಲಿ ಇರುವಂತ ಒಬಿಸಿಟಿ ಅಥವಾ ಜಾಸ್ತಿ ಸ್ಥೂಲಕಾಯ ಅಂತ ಏನ್ ಹೇಳ್ತೀವಿ, ಆ ರೀತಿಯ ತೊಂದರೆಗಳು ಉಂಟಾದಾಗ ಇದು ಮತ್ತೆ ನಮ್ಮ ಹ್ಯಾಬಿಟ್ಸ್, ಜನಗಳಲ್ಲಿ ಒಂದು ಸ್ಮೋಕಿಂಗ್, ಧೂಮಪಾನ ಆಗ್ಬೋದು, ಅಥವಾ ಇದು ಆಲ್ಕೋಹಾಲಿಸಮ್, ಈ ಕುಡಿತ ಅಥವಾ ತಂಬಾಕು ಸೇವನೆ, ಇದೆಲ್ಲಾನು ದುಷ್ಪರಿಣಾಮಗಳು ಉಂಟಾಗಿ ಅದರಿಂದ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ. ಸೊ ಮೇನ್ಲಿ ಇಲ್ಲಿ ಕೊಲೆಸ್ಟ್ರಾಲ್ ಇರೋದ್ರಿಂದಾಗಿ ಬ್ರೈನ್ ಸ್ಟ್ರೋಕ್ ಆಗೋದಕ್ಕೆ ಮೇನ್ ರೀಸನ್ ಆಗುತ್ತೆ. ಹೌದು ಹೌದು. ಓಕೆ ಡಾಕ್ಟರ್ ಮಹೇಂದ್ರ ಸರ್, ಈಗ ಅವ್ರು ಹೇಳಿದ್ರು, ಡಾಕ್ಟರ್ ಸುರೇಶ್ ಸರ್ ಹೇಳಿದ್ರು ಏನೆಲ್ಲ ಕಾರಣಕ್ಕೋಸ್ಕರ ಸ್ಟ್ರೋಕ್ ಆಗತ್ತೆ, ಬ್ರೈನ್ ಸ್ಟ್ರೋಕ್ ಆಗತ್ತೆ ಅಂತ. ಆದ್ರೆ ಪರ್ಟಿಕ್ಯುಲರ್ಲಿ ಇತ್ತೀಚಿನ ದಿನಗಳಲ್ಲಿ ಬ್ರೈನ್ ಸ್ಟ್ರೋಕ್ ಹೆಚ್ಚಾಗ್ತಾ ಇದೆ, ಇದಕ್ಕೆ ಕಾರಣ ಏನು ಡಾಕ್ಟರ್? ಆಗ್ಲೇ ಡಾಕ್ಟರ್ ಸುರೇಶ್ ಅವ್ರು ಹೇಳ್ದಂಗೆ ಕಾಮನ್ ಕಾಸಸ್ ಅಂತ ಹೇಳ್ತೀವಿ, ಮಧುಮೇಹ, BP ಮತ್ತೆ ಕೊಲೆಸ್ಟ್ರಾಲ್, ಸ್ಮೋಕಿಂಗ್. ಬಟ್ ಈ ಇತ್ತೀಚಿನ ದಿನಗಳಲ್ಲಿ ಸ್ಟ್ರೆಸ್ ಅಂತ ಏನ್ ಹೇಳ್ತೀವಿ, ಜನಗಳ ಒತ್ತಡ, ಸ್ಟ್ರೆಸ್, ಒತ್ತಡ ಇದ್ದಾಗ, ಜಾಸ್ತಿ ಒತ್ತಡ ಬಂದಾಗ ಬ್ಲಡ್ ಪ್ರೆಷರ್ ಏರುಪೇರಾಗುತ್ತೆ, ಶುಗರ್ ಕಂಟ್ರೋಲ್ ಏರುಪೇರಾಗುತ್ತೆ, ಒತ್ತಡದಿಂದ ನಿದ್ದೆ ಕೆಡದಿರ್ಬೋದು. ಇದೆಲ್ಲ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಿ ಬ್ಲಡ್ ಪ್ರೆಷರ್ ಜಾಸ್ತಿಯಾಗಿ ಮತ್ತೆ ರಕ್ತನಾಳದಲ್ಲಿ ಹೆಪ್ಪು ಕಟ್ಟಿ ಅಥವಾ BP ಜಾಸ್ತಿ ಆದಾಗ ರಕ್ತನಾಳ ಒಡೆದು ಸ್ಟ್ರೋಕ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಇತ್ತೀಚಿನ ದಿನಗಳಲ್ಲಿ ಸ್ಟ್ರೆಸ್ ಇಸ್ ಅನದರ್ ಮೇಜರ್ ಕಾಸ್. ಸೊ ಇತ್ತೀಚಿನ ದಿನಗಳಲ್ಲಿ ಸ್ಟ್ರೆಸ್ ಹೆಚ್ಚಾಗ್ತಾ ಇರೋ ಕಾರಣದಿಂದಾಗಿ ಬ್ರೈನ್ ಸ್ಟ್ರೋಕ್ ಹೆಚ್ಚಾಗ್ತಾ ಇದೆ ಅಂತ ಡಾಕ್ಟರ್ ಹಾಗಿದ್ರೆ? ಕರೆಕ್ಟ್, ಅದು ಒಂದು ಮೇಜರ್ ಕಾರಣ ಇರ್ಬೋದು. ಮತ್ತೆ ಈಗ ರೀಸೆಂಟ್ ಆಗಿ ಒನ್ ಆಫ್ ದ ಸ್ಟಡೀಸ್ ಇಸ್ ಏರ್ ಪೊಲ್ಯೂಷನ್ ಇಸ್ ಆಲ್ಸೋ ಒನ್ ಆಫ್ ದ ಕಾಸ್ ಫಾರ್ ಇನ್ಕ್ರೀಸ್ ಸ್ಟ್ರೋಕ್. ಅಂದ್ರೆ ಪೊಲ್ಯೂಷನ್, ವಾಯು ಮಾಲಿನ್ಯದಿಂದನೂ ಕೆಲವರಿಗೆ ಸ್ಟ್ರೋಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಡಾಕ್ಟರ್, ಹಾಗಿದ್ರೆ ಈಗ ಯೂಶಲಿ ನಾವು ಅನ್ಕೋತೀವಿ ಏರ್ ಪೊಲ್ಯೂಷನ್ ಆದ್ರೆ ನಮ್ಗೆ ಬ್ರೀತಿಂಗ್ ಏನಾದ್ರು ಪ್ರಾಬ್ಲಮ್ ಆಗ್ಬೋದು, ಲಂಗ್ಸ್ ಗೆ ಎಫೆಕ್ಟ್ ಆಗ್ಬೋದು ಅಂತ. ಸೊ ಏರ್ ಪೊಲ್ಯೂಷನ್ ಆಗೋದ್ರಿಂದ ಬ್ರೈನ್ ಸ್ಟ್ರೋಕ್ ಕೂಡ ಆಗುತ್ತಾ ಹಾಗೆ?
ಹೌದು. ಈಗ ರೀಸೆಂಟ್ ಲಿಟ್ರೇಚರ್ ಪ್ರಕಾರ ಏರ್ ಪೊಲ್ಯೂಷನ್ ಇಂದ ಬಹಳ ಪ್ರಾಬ್ಲಮ್ ಆಗುತ್ತೆ. ಒಂದು ಕಾಮನ್ ಎಲ್ಲರಿಗೂ ಗೊತ್ತಿರೋದು ಬ್ರೀತಿಂಗ್ ಪ್ರಾಬ್ಲಮ್. ಹೌದು ಹೌದು ಬಟ್ ಅದ್ರ ಜೊತೆಗೆ ರಕ್ತ ಹೆಪ್ಪುಗಟ್ಟುವಿಕೆನೂ ಜಾಸ್ತಿ ಆಗ್ಬಹುದು. ಡಾಕ್ಟರ್ ಮಹೇಂದ್ರ ಸರ್, ಅದು ಹೇಳಕ್ಕಿದ್ಯಾ ಬ್ರೈನ್ ಸ್ಟ್ರೋಕ್ ಆಗೋದಕ್ಕೆ ರೀಸನ್ ಏನು ಇತ್ತೀಚಿನ ದಿನಗಳಲ್ಲಿ ಏನಾದ್ರು ಹೇಳಕ್ಕಿದ್ಯಾ? ಇತ್ತೀಚಿನ ದಿನಗಳಲ್ಲಿ ಒನ್ ಆಫ್ ದ ಕಾಮನ್ ರೀಸನ್ ಅಂದ್ರೆ ಸ್ಟ್ರೆಸ್, ಒತ್ತಡ ಜಾಸ್ತಿ ಆಗಿರ್ಬೋದು, ಕೆಲಸದ ಒತ್ತಡ ಇರ್ಬೋದು, ಪರ್ಸನಲ್ ಸ್ಟ್ರೆಸ್ ಇರ್ಬೋದು. ಈ ಸ್ಟ್ರೆಸ್ ಜಾಸ್ತಿ ಆದಾಗ ಮನುಷ್ಯನ ದೇಹದಲ್ಲಿ ಕೆಲವು ಏರುಪೇರಾಗುತ್ತದೆ. ಅಂದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ಬೋದು, ಶುಗರ್ ಜಾಸ್ತಿ ಆಗ್ಬೋದು, ನಿದ್ದೆ ಡಿಸ್ಟರ್ಬ್ ಆಗ್ಬೋದು. ಸೊ ಇದೆಲ್ಲ ಕಾರಣನೂ ಒಂದು ಸ್ಟ್ರೋಕ್ ಜಾಸ್ತಿ ಆಗೋದಕ್ಕೆ ಕಾರಣ ಇತ್ತೀಚಿನ ದಿನಗಳಲ್ಲಿ. ಅದರ ಜೊತೆಗೆ ಇತ್ತೀಚಿನ ಸಂಶೋಧನೆ ಪ್ರಕಾರ ಏರ್ ಪೊಲ್ಯೂಷನ್ ಅಂತ ಏನ್ ಹೇಳ್ತೇವೆ ನಾವು, ಏರ್ ಪೊಲ್ಯೂಷನ್ ಇಂದನೂ ಕೆಲಸಲ್ಲಿ ಸ್ಟ್ರೋಕ್ ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ಮೋರ್ ದೆನ್ 2.5 ಮೈಕ್ರಾನ್ಸ್ ppm ಕಂಟೆಂಟ್ ಇದ್ರೆ, ಸೊ ಅದರಿಂದನೂ ಸ್ಟ್ರೋಕ್ ಜಾಸ್ತಿ ಆಗ್ಬೋದು. ಡಾಕ್ಟರ್, ಅದೇ ಬ್ರೈನ್ ಸ್ಟ್ರೋಕ್ ಆಗೋದಕ್ಕೆ ಏರ್ ಪೊಲ್ಯೂಷನ್ ಕೂಡ ರೀಸನ್ ಆಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಯಾಕಂತ ಹೇಳಿದ್ರೆ ಆಗ್ಲೇ ಹೇಳ್ದಾಗೆ ಏರ್ ಪೊಲ್ಯೂಷನ್ ಇದ್ದಾಗ ಅದು ನಮ್ಗೆ ಲಂಗ್ಸ್ ಗೆ ಎಫೆಕ್ಟ್ ಆಗುತ್ತೆ ಅಥವಾ ಬ್ರೀದಿಂಗ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಜನರಲ್ ಆಗಿ ಎಲ್ರಿಗೂ ಕೂಡ ಗೊತ್ತಿರುವಂತದ್ದು. ಆದ್ರೆ ಅದು ನಮ್ಮ ಬ್ರೈನ್ಗೂ ಎಫೆಕ್ಟ್ ಮಾಡುತ್ತೆ ಅಥವಾ ಸ್ಟ್ರೋಕ್ ಆಗೋದಕ್ಕೆ ಕೂಡ ಒನ್ ಆಫ್ ದ ರೀಸನ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಖಂಡಿತ ಏರ್ ಪೊಲ್ಯೂಷನ್ ಇಂದ ಬ್ರೀತಿಂಗ್ ಡಿಫಿಕಲ್ಟಿ ಅಂತೂ ಇದ್ದೇ ಇರುತ್ತೆ, ಆಸ್ತಮಾ ರಿಸ್ಕ್ ಎಲ್ಲ ಜಾಸ್ತಿ ಇರುತ್ತೆ. ಬಟ್ ಸ್ಟ್ರೋಕ್ ಅನ್ನು ಏರ್ ಪೊಲ್ಯೂಷನ್ ಇರೋ ಜಾಗದಲ್ಲಿ ಸ್ಟ್ರೋಕ್ ಚಾನ್ಸಸ್ ಆರ್ ಹೈಯರ್ ಕಂಪೇರ್ ಟು ರೂರಲ್ ಏರಿಯಾಸ್. ಎಲ್ಲಿ ಏರ್ ಪೊಲ್ಯೂಷನ್ ಕಡಿಮೆ ಇರುತ್ತೋ, ಅಲ್ಲಿ ಎಲ್ಲಿ ಒಳ್ಳೆ ಗಾಳಿ ಇರುತ್ತೋ ಅಲ್ಲಿ ಸ್ಟ್ರೋಕ್ ಚಾನ್ಸಸ್ ಕಡಿಮೆ ಇರುತ್ತೆ. ಅರ್ಬನ್ ಏರಿಯಾಸ್ ಅಂತ ನಾವೇನ್ ಹೇಳ್ತೀವಿ, ಏರ್ ಪೊಲ್ಯೂಷನ್ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ರಿಸ್ಕ್ ಆಫ್ ಇನ್ಸಿಡೆನ್ಸ್ ಆಫ್ ಸ್ಟ್ರೋಕ್ ತುಂಬಾ ಜಾಸ್ತಿ ಇರುತ್ತೆ ರೂರಲ್ ಏರಿಯಾಸ್ ಕಂಪೇರ್ ಮಾಡಿದ್ರೆ. ಸೊ ಆ ಒಂದು ರೀಸನ್ಗೋಸ್ಕರನೂ ಈಗ ಹೆಚ್ಚಾಗಿ ಬ್ರೈನ್ ಸ್ಟ್ರೋಕ್ ಆಗ್ತಾ ಇದೆ ಅಂತ ಹೇಳ್ಬೋದಲ್ಲ? ಅದೇ, ಅದ್ರ ಜೊತೆಗೆ ಒನ್ ಆಫ್ ದ ರೀಸನ್, ಹೌದು, ರೀಸನ್ ಅಂತಲ್ಲ, ಅದು ಒನ್ ಆಫ್ ದ ರೀಸನ್ ಇರಬಹುದು. ಡಾಕ್ಟರ್ ಸುರೇಶ್ ಸರ್, ಯಾರಿಗೆ ಬ್ರೈನ್ ಸ್ಟ್ರೋಕ್ ಆಗುವಂತ ರಿಸ್ಕ್ ಹೈ ಇರುತ್ತೆ? ಈಗ ಬ್ರೈನ್ ಸ್ಟ್ರೋಕ್ ಆಗೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ರೀಸನ್ ಏನೋದನ್ನ ಸರ್ ಹೇಳಿದ್ರು. ಸೊ ರಿಸ್ಕ್ ಫ್ಯಾಕ್ಟರ್ ಯಾರಿಗೆ ಜಾಸ್ತಿ ಇರುತ್ತೆ ಇದ್ರಲ್ಲಿ? ರಿಸ್ಕ್ ಫ್ಯಾಕ್ಟರ್ ಅಂದ್ರೆ ಈಗ ಯಾರಿಗೆ ಈಗ ಲೈಫ್ ಸ್ಟೈಲ್ ಪ್ರಕಾರ ನೋಡೋದಾದ್ರೆ, ಯಾರು ತುಂಬಾ ಈ ಆಹಾರ ಪದಾರ್ಥದಲ್ಲಿ ಏನಾದ್ರೂ ತುಂಬಾ ತೊಂದರೆ ಇರುವಂತದ್ದು, ಅಂದ್ರೆ ಜಾಸ್ತಿ ಫ್ಯಾಟ್ ಪದಾರ್ಥಗಳು, ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್, ಈ ಬೇಕರಿ ಐಟಮ್ಸ್ ತಿನ್ನೋದು, ಜಂಕ್ ಫುಡ್ಸ್ ಯಾರು ತಿಂತಾರೆ ಇಂಥವ್ರಲ್ಲಿ. ಆಮೇಲೆ ಇನ್ನೊಂದು ಏಜ್ ಫ್ಯಾಕ್ಟರ್. ಸೊ ಏಜ್ ಜಾಸ್ತಿ ಆಗ್ತಿದ್ದಂಗೆ, ವಯಸ್ಸು ಜಾಸ್ತಿ ಆಗ್ತಿದ್ದಂಗೆ ರಿಸ್ಕ್ ಫ್ಯಾಕ್ಟರ್ ಅನ್ನೋದು ಇದ್ದೇ ಇರುತ್ತೆ. ಆಮೇಲೆ ಒಂದು ಸ್ಟಡಿ ಪ್ರಕಾರ ಗಂಡಸರಿಗಿಂತ ಹೆಂಗಸರಿಗೆ ಜಾಸ್ತಿ ಹೆಚ್ಚಿನ ರಿಸ್ಕ್ ಇದೆ ಅಂತ ಒಂದು ಸ್ಟಡಿ ಹೇಳುತ್ತೆ. ಅದೇ ರೀತಿ ಲೈಫ್ ಹ್ಯಾಬಿಟ್ಸ್ ಅಲ್ಲಿ ಅವಾಗಲೇ ಹೇಳ್ದಂಗೆ ಒಂದು ಸ್ಮೋಕಿಂಗ್ ಆಗ್ಬೋದು, ಅಥವಾ ಇದು ಕುಡಿತ ಆಗ್ಬೋದು, ಅಥವಾ ಬೇರೆ ಏನಾದ್ರೂ ಮದ್ಯ ವ್ಯಸನಿಗಳಾಗಿದ್ರೆ, ಅಥವಾ ಇದು ಬೇರೆ ಡ್ರಗ್ಸ್ ತಗೊಳ್ಳೋದಾಗಿ, ಇಂಥವೆಲ್ಲ ಒಂದು ರಿಸ್ಕ್ ಫ್ಯಾಕ್ಟರ್ ಇದ್ದೇ ಇರುತ್ತೆ. ಅದಲ್ಲದೆ ನಮ್ಮಲ್ಲಿ ನೈಸರ್ಗಿಕವಾಗಿ ಏನಂದ್ರೆ ಒಂದು ಅನುವಂಶಿಕವಾಗಿ ಬರುವಂತದ್ದು. ಈಗ ಆಲ್ರೆಡಿ ಫ್ಯಾಮಿಲಿನಲ್ಲಿ ತಂದೆ ತಾಯಿಗಳಿಗೂ ಅಥವಾ ಬೇರೆ ಯಾರಿಗಾದ್ರೂ ಇದೇ ರೀತಿಯ ಒಂದು ಸ್ಟ್ರೋಕ್ ತೊಂದರೆ ಏನಾದ್ರೂ ಇದ್ರೆ, ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳೇನಾದ್ರೂ ಇದ್ರೆ, ಸೊ ಇವೆಲ್ಲ ಆಕ್ಚುಲಿ ರಿಸ್ಕ್ ಫ್ಯಾಕ್ಟರ್ಗಳೇ ಆಗುತ್ತೆ. ಸೊ ಇವು ಯಾವುದೇ ಮನುಷ್ಯನಿಗೆ ಈ ರಿಸ್ಕ್ ಫ್ಯಾಕ್ಟರ್ ಜೊತೆನಲ್ಲಿ ಈಗ ಅವ್ರಿಗೆ ಇದು ಡಯಾಬಿಟಿಸ್ ಆಗ್ಬೋದು ಅಥವಾ BP ಆಗ್ಬೋದು. ಸೊ ಎರಡು ಇದರಲ್ಲಿ ಸಕ್ಕರೆ ಸಂಬಂಧಿತ ಕಾಯಿಲೆ ಆಗ್ಬೋದು ಅಥವಾ ರಕ್ತದೊತ್ತಡ ಇರುವಂತವ್ರಿಗೂ ಬೇಗ ರಿಸ್ಕ್ ಇದ್ದೇ ಇರುತ್ತೆ. ಸೊ ಇವೆಲ್ಲ ಕಲೆಕ್ಟಿವ್ ಆಗಿ, ಆಮೇಲೆ ಸರ್ ಆಲ್ರೆಡಿ ಹೇಳ್ದಂಗೆ ಸ್ಟ್ರೆಸ್ ಕೂಡ ಇವತ್ತಿನ ಮೇಜರ್ ಫ್ಯಾಕ್ಟರ್ ಅಂದ್ರೆ ಸ್ಟ್ರೆಸ್. ಸೊ ಸ್ಟ್ರೆಸ್ ಯಾವಾಗ ಜಾಸ್ತಿ ಆಗುತ್ತೆ, ನಮ್ಮಲ್ಲಿ ಕೆಲವು ಹಾರ್ಮೋನ್ಸ್ಗಳು ಜಾಸ್ತಿ ಆಗುತ್ತೆ, ಲೈಕ್ ಕಾರ್ಟಿಸಾಲ್ ಅಂತ ಹೇಳ್ತೀವಿ, ಆಮೇಲೆ ನಾರೆಡ್ರಿನಲಿನ್ ಅಂತ ಹೇಳ್ತೀವಿ. ಸೊ ಈ ಹಾರ್ಮೋನ್ಸ್ಗಳು ಹೋಗಿ ದುಷ್ಪರಿಣಾಮ ಬೀಳುತ್ತೆ ಈ ರಕ್ತ ಸಂಚಾರಕ್ಕೆ ಅಥವಾ ರಕ್ತನಾಳಗಳಲ್ಲಿ. ಇವೆಲ್ಲ ಕಲೆಕ್ಟಿವ್ ಆಗಿ ನಮ್ಗೆ ರಿಸ್ಕ್ ಇದ್ದೇ ಇರುತ್ತೆ ಡೈಲಿ. ಸೊ ಇದರಲ್ಲಿ ಏನಂದ್ರೆ ನಮ್ಗೊಂದು ಸೂಚನೆಗಳು ಅಂತ ಸಿಗುತ್ತೆ. ಮುಂಚೆನೆ ಯಾವುದೇ ಪೇಷಂಟ್ಗೆ ಒಂದು ಮಿನಿ ಸ್ಟ್ರೋಕ್ ಅಂತ ಹೇಳ್ತೀವಿ, ಅಥವಾ ಟ್ರಾನ್ಸಿಯಂಟ್ ಇಸ್ಕಿಮಿಕ್ ಅಟ್ಯಾಕ್ ಅಂತ. ಸೊ ಇದರಲ್ಲಿ ನಮ್ಗೆ ಬಾಡಿನಲ್ಲಿ ಆಲ್ರೆಡಿ ನಮ್ಗೆ ಸೂಚನೆಗಳು ಕೊಡುತ್ತೆ. ಬಟ್ ಏನಂದ್ರೆ ಅದು ತುಂಬಾ ಜಾಸ್ತಿ ಹೊತ್ತು ಇರೋದಿಲ್ಲ. ಅದರಿಂದ ಆ ಸೂಚನೆಗಳು ಬಂದಾಗಲೇ ನಾವು ಎಚ್ಚರಿಕೆಯಿಂದ ಎಚ್ಚೆತ್ಕೊಂಡು ಇಮಿಡಿಯೇಟ್ ಆಗಿ ಟೆಸ್ಟ್ ಮಾಡಿಸ್ಕೊಳ್ಳೋದು ಉತ್ತಮ. ಸೊ ದಟ್ ಮುಂದೆ ನಮಗೆ ಸ್ಟ್ರೋಕ್ ಆಗುವಂತ ಸಂಭವನ ಕಡಿಮೆ ಮಾಡಬಹುದು. ಹಾಗಿದ್ರೆ ಫುಡ್ ಕಲ್ಚರ್ ಸರಿಯಾಗಿ ಇಲ್ಲ, ಚೆನ್ನಾಗಿ ಹೆಲ್ದಿ ಫುಡ್ ತಗೊಂಡಿಲ್ಲ ಅಂದ್ರೂ ಕೂಡ ರಿಸ್ಕ್ ಫ್ಯಾಕ್ಟರ್ ಇರುತ್ತೆ. ಹಾಗೇನೆ ಏಜ್,
ಹಾಗಿದ್ರೆ ಏಜ್ ಆದವರಲ್ಲೇ ಈ ಬ್ರೈನ್ ಸ್ಟ್ರೋಕ್ ಹೆಚ್ಚಾಗಿ ಆಗುತ್ತೆ ಡಾಕ್ಟರ್? ಈಗ ನೀವು ಏಜ್ ಫ್ಯಾಕ್ಟರ್ ಬಗ್ಗೆನೂ ಹೇಳಿದ್ರೆ ಅದು ರಿಸ್ಕ್ ಆಗುತ್ತೆ ಅಂತ. ಸೊ ಅದು ಯಾಕೆ ಆಗುತ್ತೆ? ಈಗ ಏಜ್ ಆದವರಲ್ಲಿ ಬ್ರೈನ್ ಸ್ಟ್ರೋಕ್ ಆಗೋದಕ್ಕೆ ಏನಾದ್ರೂ ಕಾರಣ ಇದೆಯಾ ಪರ್ಟಿಕ್ಯುಲರ್ಲಿ? ಹೌದು ಹೌದು, ಯಾಕಂದ್ರೆ ಏಜ್ ಆಗ್ತಾ ಆಗ್ತಾ ಏನಾಗುತ್ತೆ, ನಮ್ಮಲ್ಲಿ ಒಂದು ಇಮ್ಯುನಿಟಿ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಯಾವಾಗ ಇಮ್ಯುನಿಟಿ ಕಮ್ಮಿ ಆಗುತ್ತೋ ಅದು ಡೈರೆಕ್ಟ್ ಆಗಿ ತೊಂದರೆ ಮಾಡೋದೇ ರಕ್ತನಾಳಗಳಲ್ಲಿ. ಯಾಕಂದ್ರೆ ರಕ್ತನಾಳಗಳಲ್ಲಿ ಆ ಒಂದು ರೆಸಿಸ್ಟೆನ್ಸ್ ಪವರ್ ಇರೋದಿಲ್ಲ. ಸೊ ಅದು ಬೇಗ ಯಾವುದೇ ಒಂದು ಕೆಮಿಕಲ್ಸ್ ಇಂದಾಗ್ಲಿ ಅಥವಾ ಬೇರೆ ಒಂದು ಪದಾರ್ಥಗಳಿಂದಾಗ್ಲಿ ಅಟ್ಯಾಕ್ ಆಗೋದಕ್ಕೆ ಸುಲಭ ಆಗ್ಬಿಡುತ್ತೆ. ಸೊ ಬೇಗ ಅವರು ಅಂತ ಒಂದು ಕಾಯಿಲೆಗಳಿಗೆ ತುತ್ತಾಗ್ತಾರೆ. ಸೊ ಈಗ ಶುಗರ್, ಡಯಾಬಿಟಿಸ್ ಆಗ್ಲಿ, ಮಧುಮೇಹ ಅಥವಾ ರಕ್ತದೊತ್ತಡ ಇದನ್ನು ಏಜ್ ಆಗ್ತಾ ಆಗ್ತಾನೆ ಬರೋದು. ಸೊ ಇವೆಲ್ಲ ಪರಿಣಾಮಗಳು ಡೈರೆಕ್ಟ್ ಆಗಿ ಏಜ್ ಮೇಲೆ ಪ್ರಭಾವ ಬೀರೋದ್ರಿಂದ ಬೇಗ ಇಂಥ ಎಲ್ಡರ್ಲಿ ಗ್ರೂಪ್ ಅಂತ ಏನ್ ಹೇಳ್ತೀವಿ, ವಯಸ್ಸಾದವರಲ್ಲಿ ಈ ಆತಂಕ ಹೆಚ್ಚಾಗಿರುತ್ತೆ. ಆಗತ್ತ ಕಡಿಮೆ ಕಮ್ಮಿ ಏಜ್ ಇರೋರ್ಗೆ ಏನು ತೊಂದರೆ ಇಲ್ಲ ಅಂತಲ್ಲ, ಹೆಂಗಾಗಿರೋರ್ಗು ಇದೇ ರೀತಿ ಸ್ಟ್ರೆಸ್ ಎಲ್ಲ ಇರೋದ್ರಿಂದ ಅವ್ರಿಗೂ ಈಕ್ವಲ್ ಆಗಿ ಈ ಒಂದು ಇದರಲ್ಲಿ ಕಾಣಬಹುದಾಗಿದೆ, ಚಾನ್ಸಸ್ ಇದೆ. ಓಕೆ ಓಕೆ ಡಾಕ್ಟರ್ ಸುರೇಶ್ ಸರ್, ಈಗ ಸ್ಟ್ರೆಸ್ಗೂ ಬ್ರೈನ್ ಸ್ಟ್ರೋಕ್ಗೂ ಕನೆಕ್ಷನ್ ಏನಿದೆ ಅನ್ನೋದನ್ನ ಹೇಳಿದ್ರು ಸರ್. ಸೊ BP ಸಮಸ್ಯೆ ಇದ್ದಾಗ ಅದು ಬ್ರೈನ್ ಸ್ಟ್ರೋಕ್ಗೆ ಹೇಗೆ ಕಾರಣ ಆಗುತ್ತೆ? ಸೊ BP ಅಂತ ಹೇಳಿದಾಗ ಏನಾಗುತ್ತೆ, ಆಕ್ಚುಲಿ ರಕ್ತದೊತ್ತಡ ಅನ್ನೋದು ಒಂದು ಹೃದಯಕ್ಕೆ ಸಂಚಲನೆ ಉಂಟಾಗ್ಬೇಕಾದ್ರೆ, ರಕ್ತ ಸಂಚಲನೆ ಉಂಟಾಗ್ಬೇಕಾದ್ರೆ ಒಂದು ರಕ್ತದೊತ್ತಡ ಅನ್ನೋದು ಸಿಸ್ಟೋಲಿಕ್, ಡಯಾಸ್ಟೋಲಿಕ್ ಅಂತ ಏನ್ ಹೇಳ್ತೀವಿ, 120, 80 ಅದು ಒಂದು ರೆಗ್ಯುಲೇಟೆಡ್ ಪ್ರಮಾಣದಲ್ಲಿ ಇದ್ದಾಗ ಅದು ಏನು ತೊಂದರೆ ಆಗಲ್ಲ. ಬಟ್ ಅಧಿಕ ರಕ್ತದೊತ್ತಡ ಆದಾಗ ಏನಾಗುತ್ತೆ, ಎಲ್ಲಾ ಇದ್ರ ಮೇಲೆ ಒಂದು ಸ್ಟ್ರೆಸ್ ಅಂತ ಬೀಳ್ತಾ ಹೋಗುತ್ತೆ. ರಕ್ತದ ನಾಳಗಳಲ್ಲಾಗ್ಲಿ ಅಥವಾ ಮೆದುಳಿನ ಮೇಲಾಗ್ಲಿ. ಮೆದುಳು ತುಂಬಾ ಸೂಕ್ಷ್ಮವಾದಂತ ಒಂದು ಅಂಗ, ಯಾಕಂದ್ರೆ ಅಲ್ಲಿ ರಕ್ತ ಸಂಚಲನ ಸೆಕೆಂಡ್ಸ್ ಗಳಲ್ಲಿ ವ್ಯತ್ಯಾಸ ಆದ್ರೂ ಅಥವಾ ಒಂದು ಕೆಲವು ನಿಮಿಷಗಳ ವ್ಯತ್ಯಾಸ ಆದ್ರೂ ಅದು ಒಂದು ಘೋರ ಪರಿಣಾಮ ಉಂಟು ಮಾಡುತ್ತೆ. ಸೊ ಅದರಿಂದಾಗಿ ಬ್ರೈನ್ ನಲ್ಲಿ ಆಕ್ಸಿಜನ್ ಸಪ್ಲೈ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರಕ್ತದೊತ್ತಡ, ಈ ಹಾರ್ಟ್ ಪ್ರಾಬ್ಲಮ್ಸ್ ಇದ್ದವ್ರಿಗೆ ಏನಾಗುತ್ತೆ, ಜಾಸ್ತಿ BP ಇದ್ದಾಗ ರಕ್ತದ ತೀವ್ರತೆ, ರಕ್ತ ಸಂಚಲನಕ್ಕೆ ಅಡಚಣೆನೇ ಉಂಟು ಮಾಡ್ಬಿಡುತ್ತೆ. ಅಥವಾ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಹೆಮೊರೇಜ್. ಸೊ ಅಧಿಕ ರಕ್ತದೊತ್ತಡ ಏನಾಗುತ್ತೆ, ರಕ್ತನಾಳನ್ನು ಸಿಡಿಸಿ ಆ ರಕ್ತ ಏನಾಗುತ್ತೆ ಬ್ರೈನ್ ಕಣಗಳ ಮೇಲೆ ಬಿದ್ದಾಗ ಅದು ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ಅಲ್ಲಿ ನಮ್ಗೆ ಎಲ್ಲ ಒಂದು ಕಣ್ಣಾಗ್ಬೋದು ಅಥವಾ ನಮ್ಮ ಸ್ನಾಯುಗಳಾಗ್ಬೋದು ಅಥವಾ ನಮ್ಮ ರೆಸ್ಪಿರೇಟರಿ ಲಂಗ್ಸ್ ಎಲ್ಲ ಕಂಟ್ರೋಲ್ ಸೆಂಟರ್ಸ್ ಇರೋದೇ ಬ್ರೈನ್ ನಲ್ಲಿ. ಆ ಬ್ರೈನ್ ಸೆಂಟರ್ಸ್ ಮೇಲೆ ರಕ್ತ ಹೋಗಿ ಅಲ್ಲಿ ಏನಾದ್ರೂ ಸುನಾಮಿ ಆ ರೀತಿ ಆದಾಗ ಆಟೋಮೆಟಿಕ್ ಆಗಿ ಎಲ್ಲಾ ನರಗಳಿಗೂ ಅದು ತೊಂದರೆ ಮಾಡಿ ಅದು ಎಂಟೈರ್ ಬಾಡಿಗೆ ಒಂದು ರೀತಿಯ ಪ್ಯಾರಾಲಿಸಿಸ್ ಅನ್ನೋದನ್ನ ಕಾಣಬಹುದಾಗಿದೆ. ಸೊ ಅದು ನಮ್ಗೆ ಫೇಸ್ ಅಲ್ಲಿ ಕಾಣುತ್ತೆ, ಒಂದು ಜೋತ್ ಬಿದ್ದಿರೋಂತ ಮುಖ ಆಗ್ಬೋದು, ಅಥವಾ ನಮ್ಮ ಭುಜಗಳಲ್ಲಿ ಶಕ್ತಿ ಕಮ್ಮಿ ಆಗೋದು, ದುರ್ಬಲತೆ ಆಗ್ಬೋದು, ಅಥವಾ ನಿಷ್ಕ್ರಿಯತೆ ಆಗ್ಬೋದು. ಎರಡೂ ರೀತಿಯ ಪರಿಣಾಮಗಳು ಖಂಡಿತ ಉಂಟಾಗುತ್ತೆ. ಡಾಕ್ಟರ್ ಮಹೇಂದ್ರ ಸರ್, ಈ ಒಬೇಸಿಟಿ ಮತ್ತೆ ಬ್ರೈನ್ ಸ್ಟ್ರೋಕ್ ಗೆ ಇರುವಂತಹ ಕನೆಕ್ಷನ್ ಬಗ್ಗೆ ಹೇಳಿ. ಒಬೆಸಿಟಿ, ಬೊಜ್ಜುತನ ಅಂತ ಏನ್ ಹೇಳ್ತೀವಿ, ಯಾರ್ದು ನಾವು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಒಂದು ಇಂಡೆಕ್ಸ್ ಇದೆ. ಅದರಲ್ಲಿ ದೇಹದ ತೂಕ ಮತ್ತೆ ದೇಹ ಹೈಟ್ ಎಷ್ಟಿರುತ್ತೆ ಅಂತ. ಈಗ ಒಂದು ಎಕ್ಸಾಂಪಲ್ ಅಂದ್ರೆ 76 ಫುಟ್ ಇತ್ತು ಅಂತಂದ್ರೆ ಅವ್ರು 180 ಸೆಂಟಿಮೀಟರ್ ಇತ್ತು ಅಂದ್ರೆ ಅವ್ರು ಅಟ್ಲೀಸ್ಟ್ 70 kg 75 kg ಇಲ್ಲಿ ಇರಬೇಕು. ಬಾಡಿ ಮಾಸ್ ಇಂಡೆಕ್ಸ್ 25 ಒಳಗೆ ಇರಬೇಕು. ಯಾರಿಗೆ 30 ಮೇಲಿರುತ್ತೆ ಅವ್ರನ್ನ ನಾವು ಸಿವಿಯರ್ಲಿ ಒಬೇಸ್ ಅಂತ ಹೇಳ್ತೀವಿ. ಸೊ ಒಬೇಸಿಟಿ ಇದ್ದವ್ರಿಗೆ BP ಬರುತ್ತೆ, ಶುಗರ್ ಬರುತ್ತೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಸ್ಟ್ರೋಕ್ಗೆ ನಾವು OSA ಅಂತ ಹೇಳ್ತೀವಿ, ಅಂದ್ರೆ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಏಪ್ನಿಯಾ ಅಂತ. ಅಂದ್ರೆ ನಿದ್ದೆ ಗೊರಕೆ ರೋಗ ಅಂತಾನು ಹೇಳ್ಬೋದು. ರಾತ್ರಿ ಹೊತ್ತು ನಿದ್ದೆ ಮಾಡ್ತಿರ್ಬೇಕಾದ್ರೆ ಕೆಲವ್ರಿಗೆ ತುಂಬಾ ಗೊರಕೆ ಹೊಡಿತಾ ಅದು ನಾಲ್ಗೆ ಹಿಂಭಾಗ, ಈ ನಾಲ್ಗೆ ಹಿಂದೆ ಹೋಗಿ ಅವ್ರ ಉಸಿರಾಟಕ್ಕೂ ತೊಂದರೆ ಆಗಿ ಸಡನ್ ಆಗಿ ಎದ್ದೊಳ್ತಾರೆ. ಆ ಎದ್ದಾಗ BP, ಶುಗರ್ ಎಲ್ಲ ಹೆಚ್ಚು ಕಡಿಮೆ ಆಗಿ ಈ OSA ಅಂತ ಏನ್ ಹೇಳ್ತೀವಿ ನಾವು, ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಏಪ್ನಿಯಾ ಅಥವಾ ಗೊರಕೆ ರೋಗ, ಇದಿದ್ದವ್ರಿಗೆ ಸ್ಟ್ರೋಕ್ ರಿಸ್ಕ್ ತುಂಬಾ ಜಾಸ್ತಿ ಇರುತ್ತೆ. ಅದು ಈ OSA ಯೂಶಲಿ ಒಬೇಸಿಟಿ ಅಥವಾ ಕುತ್ತಿಗೆ ಸರ್ಕಂಫರೆನ್ಸ್ ಅಂತ ಹೇಳ್ತೀವಿ ನಾವು, ಕುತ್ತಿಗೆ ಸುತ್ತಳತೆ ತಗೊಂಡಾಗ ಯಾರಿಗೆ ದಪ್ಪನೆ ಕುತ್ತಿಗೆ ಇರುತ್ತೆ ಅವ್ರಿಗೆ ಈ OSA ಜಾಸ್ತಿ ಇರುತ್ತೆ. ಮತ್ತೆ ಒಬೆಸಿಟಿ ಇರೋರಿಗೆ ದಪ್ಪನೆ ಕುತ್ತಿಗೆ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ಕಾರಣಗಳಿಂದ ಒಬೆಸಿಟಿ ಕ್ಯಾನ್ ಲೀಡ್ ಟು ಸ್ಟ್ರೋಕ್. ಒಬೆಸಿಟಿಯಿಂದ ಸ್ಟ್ರೋಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ.
ಅದಕ್ಕೆ ಅನ್ಸುತ್ತೆ ಕೆಲವರು ಹೇಳ್ತಾರೆ ಲೈಕ್ ರಾತ್ರಿ ಹೊತ್ತು ನಿದ್ದೆಯಲ್ಲಿ ಎಚ್ಚರಿಕೆ ಆದ್ರೆ ಸಡನ್ ಆಗಿ ಹೇಳ್ಬಾರ್ದು, ನಿಧಾನವಾಗಿ ಹೇಳ್ಬೇಕು ಅಂತ. ಅಂದ್ರೆ ಕಾಮನ್ ಆಗಿ ಮನೆಯಲ್ಲಿ ಹೇಳೋದನ್ನ ಕೇಳಿರ್ತೀವಿ. ಸೊ ಅದ್ರ ಹಿಂದೆನೂ ಒಂದಿಷ್ಟು ಸೈಂಟಿಫಿಕ್ ರೀಸನ್ಸ್ ಇದ್ದೇ ಇರುತ್ತೆ. ಗಾಬರಿ ಬಿದ್ದು ಎದ್ದೊಳ್ಬಾರ್ದು, ಗಾಬರಿ ಬಿಡಬಾರ್ದು. ಸೊ ಆ ಕಾರಣದಿಂದಾನು ಬ್ರೈನ್ ಸ್ಟ್ರೋಕ್ ಆಗತ್ತೆ ಅಂತ. ಆ ಕಾರಣದಿಂದ ಒಂದೇ ಅಲ್ಲ, ನಾನು ಗೊರಕೆ ರೋಗ ಅಂದ್ರೆ ಏನು ಅಂತ ಹೇಳ್ಕೊಟ್ನಲ್ಲ, ಅದರಿಂದ ಕೆಲಸದಲ್ಲಿ BP ಫ್ಲಕ್ಚುಯೇಷನ್ ಆಗುತ್ತೆ. BP ಫ್ಲಕ್ಚುಯೇಷನ್ ಆಗೋದ್ರಿಂದ ಅಂಡ್ ಲಾಂಗ್ ಟರ್ಮ್ ರಿಸ್ಕ್ ಫ್ಯಾಕ್ಟರ್ OSA ಅಂತ ಏನ್ ಹೇಳ್ತೀವಿ, ಅದು ಕ್ಯಾನ್ ಲೀಡ್ ಟು ಸ್ಟ್ರೋಕ್. ಅಂಡ್ ಅದು ಪ್ರಿವೆಂಟಬಲ್. OSA ಅಂತ ಏನು ಗೊರಕೆ ರೋಗ ಇದೆ, ಅದನ್ನ ಕಂಡಿಡಿದ್ರೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಸೊ ಅದು ಟ್ರೀಟ್ಮೆಂಟ್ ಮಾಡಿದ್ರೆ BP ಕಡಿಮೆ ಮಾಡ್ಕೋಬಹುದು, ಶುಗರ್ ಕಂಟ್ರೋಲ್ ಬರುತ್ತೆ, ಸ್ಟ್ರೋಕ್ ರಿಸ್ಕ್ ಕಡಿಮೆ ಮಾಡಬಹುದು. ಸೊ ಇಟ್ ಇಸ್ ಒನ್ ಆಫ್ ದ ಪ್ರಿವೆಂಟಬಲ್ ಕಾಸ್ ಫಾರ್ ಸ್ಟ್ರೋಕ್, OSA. ಸೊ 1-to-1 ಕನೆಕ್ಷನ್ ಇದ್ದೇ ಇರುತ್ತೆ. ಒಂದು ಎಲ್ಲಾದ್ರೂ ಕಡಿಮೆ ಆಯ್ತು ಅಂದಾಗ BP ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ ಕೇಸ್ BP ಅಥವಾ ಒಬೆಸಿಟಿ ಅದರಲ್ಲಿ ವೇರಿ ಆಯ್ತು, ಹೆಚ್ಚು ಕಡಿಮೆ ಆಯ್ತು ಅಂದಾಗ ಅದು ಬೇರೆ ಏನಾದ್ರೂ ಹೆಲ್ತ್ ಇಶ್ಯೂಸ್, ಈಗ ಹೇಳ್ದಂಗೆ ಬ್ರೈನ್ ಸ್ಟ್ರೋಕ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಅಂತ. ಕರೆಕ್ಟ್. ಡಾಕ್ಟರ್ ಸುರೇಶ್ ಸರ್, ಈ ಬ್ರೈನ್ ಸ್ಟ್ರೋಕ್ ನಲ್ಲಿ ಟೈಪ್ಸ್ ಏನಾದ್ರೂ ಇದೆಯಾ, ಅಥವಾ ಇದು ಒಬ್ಬರಿಂದ ಮತ್ತೊಬ್ಬರಿಗೆ ಹೇಗೆ ವೇರಿ ಆಗ್ತಾ ಹೋಗುತ್ತೆ? ಬ್ರೈನ್ ಸ್ಟ್ರೋಕ್ ಅಲ್ಲಿ ಪ್ರಮುಖವಾಗಿ ಎರಡು ವಿಧ ಇದೆ. ಒಂದು ಆವಾಗಲೇ ಹೇಳ್ದಂಗೆ ಅಬ್ಸ್ಟ್ರಕ್ಟಿವ್ ಒಂದು ಕಾಸು, ಇನ್ನೊಂದು ಹೆಮೊರೇಜಿಕ್ ಅಂತ. ಸೊ ಈ ಇದರಲ್ಲಿ ಅಡಚಣೆ ಅಂತ ಏನ್ ಹೇಳಿದೆ, ರಕ್ತನಾಳದಲ್ಲಿ ಸರಾಗವಾಗಿ ರಕ್ತ ಸಂಚಲನ ಉಂಟು ಮಾಡಕ್ಕೆ ಆ ಅಡಚಣೆ ಒಂದು ಥ್ರಾಂಬೋ ಎಂಬಾಲಿಸಮ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ವಿತಿನ್ ದ ಬ್ರೈನ್ ಒಂದು ರಕ್ತದ ಹೆಪ್ಪುಗಟ್ಟುವಿಕೆ ಆಗಿ ಅದು ಅಡಚಣೆ ಉಂಟಾಗಿ ಅದರಿಂದ ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಸೊ ಇಸ್ಕಿಮಿಯಾ ಅಂದ್ರೆ ಮೆದುಳಿಗೆ ಸರಿಯಾಗಿ ರಕ್ತದ ಇದು ಸಪ್ಲೈ ಆಗಲ್ಲ, ಅದರಿಂದ ಆಕ್ಸಿಜನ್ ಸಪ್ಲೈಯೂ ಆಗಲ್ಲ. ಎರಡನೇ ಕಾಸ್ ಬಂದು ಹೆಮೊರೇಜಿಕ್ ಸ್ಟ್ರೋಕ್ ಅಂತ. ಸೊ ಹೆಮೊರೇಜಿಕ್ ಅಂದ್ರೆ ರಕ್ತನಾಳ ಸಿಡಿತ ಆಗಿ ಅಲ್ಲಿ ರಕ್ತ ಚೆಲ್ಲುತ್ತೆ, ಎಲ್ಲ ಮೆದುಳಿನ ಜೀವಕೋಶಗಳ ಮೇಲೆ ಚೆಲ್ಲಿದಾಗ ಅದು ದುಷ್ಪರಿಣಾಮ ಉಂಟಾಗುತ್ತೆ. ಸೊ ಒಂದು ಇಸ್ಕೆಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ, ಇನ್ನೊಂದು ಹೆಮೊರೇಜಿಕ್ ಸ್ಟ್ರೋಕ್ ಅಂತ. ಇನ್ನೊಂದು ಟ್ರಾನ್ಸಿಯೆಂಟ್ ಇಸ್ಕಿಮಿಕ್ ಅಟ್ಯಾಕ್ ಅಂತ ಆವಾಗಲೇ ಹೇಳ್ದಂಗೆ, ಅದು ಒಂದು ತಾತ್ಕಾಲಿಕವಾಗಿ ಒಂದು ಅಡಚಣೆ ಉಂಟಾಗಿರುತ್ತೆ. ಸೊ ಅದೇನಂದ್ರೆ ರಿವರ್ಸಿಬಲ್, ಅಂದ್ರೆ ಆಲ್ದೋ ಬ್ರೈನ್ ಸ್ಟ್ರೋಕ್ ಸಿಂಪ್ಟಮ್ಸೇ ಇದ್ರೂ ಅದು ಆ ಮೂಲ ಕಾರಣ ಏನಾದ್ರೂ ಅದನ್ನ ತೆಗೆದಾಕಿದಾಗ ಮತ್ತೆ ನಾರ್ಮಲ್ ಆಗ್ಬಿಡ್ತಾರೆ ಮನುಷ್ಯ. ಅಂದ್ರೆ ನಾಟ್ ಮೋರ್ ದೆನ್ 24 hours, ವಿತಿನ್ 1 day, ಅಥವಾ ಇಟ್ ಕ್ಯಾನ್ ಲಾಸ್ಟ್ ಈವನ್ ಫಾರ್ ಸ್ವಲ್ಪ ಸಮಯದವರೆಗೂ ಆಗ್ಬೋದು ಅಷ್ಟೇ. ಬಟ್ ಮತ್ತೆ ನಾರ್ಮಲ್ ಆಗ್ಬಿಡ್ತಾನೆ ಮನುಷ್ಯ. ಬಟ್ ಅದು ವಾರ್ನಿಂಗ್ ಸಿಗ್ನಲ್ ಅಂತ ಹೇಳಿದ್ರು. ಸೊ ಈ ಸ್ಟೇಜ್ ಅಲ್ಲಿ ನಾವು ಕರೆಕ್ಟ್ ಆಗಿ ಪರೀಕ್ಷೆ ಮಾಡಿಸ್ಕೊಳ್ದೆ ಅಥವಾ ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅದು ಮೇನ್ ಇದೇನ್ ಹೇಳ್ತೀವಿ ಇಸ್ಕಿಮಿಕ್ ಅಥವಾ ಹೆಮೊರೇಜಿಕ್ ಸ್ಟ್ರೋಕ್ ಈ ಟೈಪ್ ಆಗಕ್ ಚಾನ್ಸಸ್ ಇರುತ್ತೆ. ಸೊ ಪ್ರಮುಖವಾಗಿ ಇವೆರಡೇ ಕಾರಣಗಳು. ಸೊ ನಾವ್ ಏನೇ ಡಯಾಗ್ನೋಸಿಸ್ ಏನೇ ಮಾಡಿದ್ರು ನಾವು ಇದು ಇಸ್ಕಿಮಿಕ್ ಸ್ಟ್ರೋಕ ಅಥವಾ ಇದು ಹೆಮೊರೇಜಿಕ್ ಸ್ಟ್ರೋಕ ಅಂತ, ಯಾಕಂದ್ರೆ ಅದೆರಡು ಟ್ರೀಟ್ಮೆಂಟ್ ಬೇರೆ ಬೇರೆ ತರನೇ ಇರುತ್ತೆ. ಅದಕ್ಕೋಸ್ಕರ ಈ ಕ್ಲಾಸಿಫಿಕೇಶನ್ ಇಂಪಾರ್ಟೆಂಟ್ ಆಗುತ್ತೆ. ಡಾಕ್ಟರ್, ಈಗ ಟ್ರೀಟ್ಮೆಂಟ್ ಬೇರೆ ಬೇರೆ ತರ ಇರುತ್ತೆ ಅಂತ ಹೇಳಿದ್ರೆ, ಸೊ ಇದರಲ್ಲಿ ಇದೇ ಬಂದ್ರೆ ಡೇಂಜರಸ್, ಇದು ಬಂದ್ರೆ ಪರವಾಗಿಲ್ಲಪ್ಪ ಅನ್ನೋ ತರದ್ ಏನಾದ್ರೂ ಇದೆಯಾ, ಅಥವಾ ಎರಡೂ ಕೂಡ ಈಕ್ವಲ್ ಆಗಿರುತ್ತಾ? ಆಕ್ಚುಲಿ ಸರ್ ನೀವು ಹೇಳ್ಬೋದು. ಇದರಲ್ಲಿ ಎರಡೂ ಡೇಂಜರಸ್. ಇದು ಡಾಕ್ಟರ್ ಸುರೇಶ್ ಸರ್ ಹೇಳ್ದಂಗೆ ಎಷ್ಟು ಸಿವಿಯರ್ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ದೊಡ್ಡ ರಕ್ತನಾಳ ಬ್ಲಾಕ್ ಆದ್ರೆ, ದೊಡ್ಡ ಸ್ಟ್ರೋಕ್ ಆದ್ರೆ ಅದು ಲೈಫ್ ರಿಸ್ಕ್ ಇರುತ್ತೆ. ಅದೇ ತರ ರಕ್ತನಾಳ ಒಡೆದು ದೊಡ್ಡ ಬ್ರೈನ್ ಹೆಮರೇಜ್ ಆದ್ರೆ ಅದು ಲೈಫ್ ರಿಸ್ಕ್ ಇರುತ್ತೆ. ಆದ್ರೆ ಕೆಲವು ಸಲ ಲ್ಯಾಕ್ಯುನಾರ್ ಇನ್ಫಾರ್ಕ್ಟ್ ಅಂತ ಹೇಳ್ತೀವಿ, ಅಂದ್ರೆ ಸಣ್ಣ ಸ್ಟ್ರೋಕ್ ಇರುತ್ತೆ, ಅದ್ರಲ್ಲಿ ಏನು ಅಂತ ಸಮಸ್ಯೆ ಇರಲ್ಲ. ಅದೇ ತರ ಬ್ರೈನ್ ಹೆಮರೇಜ್ ಸಣ್ಣದಿದ್ರೆ ಅದ್ರಲ್ಲೂ ಏನೂ ರಿಸ್ಕ್ ಇರಲ್ಲ. ಸೊ ಯಾವ ಜಾಗದಲ್ಲಿ ಪ್ರಾಬ್ಲಮ್ ಇರುತ್ತೆ, ಎಷ್ಟು ದೊಡ್ಡ ಸಿವಿಯಾರಿಟಿ ಇರುತ್ತೆ ಅನ್ನೋದ್ರ ಮೇಲೆ ಔಟ್ಕಮ್ ಡಿಪೆಂಡ್ ಆಗುತ್ತೆ. ಡಾಕ್ಟರ್ ಮಹೇಂದ್ರ ಸರ್, ಹಾಗಿದ್ರೆ ಈ ಬ್ರೈನ್ ಸ್ಟ್ರೋಕ್ ಆಗ್ಬೇಕಾದ್ರೆ ವಾರ್ನಿಂಗ್ ಸೈನ್ಸ್ ಯಾವ್ದೆಲ್ಲ ಆಗತ್ತೆ? ಈಗ ಅವ್ರು ಹೇಳಿದ್ರು ಕೆಲವೊಂದ್ಸತಿ ಸ್ಟ್ರೋಕ್ ಸೈನ್ಸ್ ನಮಗೆ ಗೊತ್ತಾಗತ್ತೆ, ಅಂದ್ರೆ ಆಗತ್ತೆ, ಬಟ್ ಕೆಲವೊಂದ್ಸತಿ ಅದನ್ನ ನಾವು ಕೇರ್ಲೆಸ್ ಮಾಡ್ಬಿಡ್ತೀವಿ, ಗೊತ್ತಾಗಲ್ಲ ಅಂತ. ಸೊ ಸ್ಟಾರ್ಟಿಂಗ್ ಅಲ್ಲಿ ವಾರ್ನಿಂಗ್ ಸೈನ್ಸ್ ಯಾವ್ದೆಲ್ಲ ಗೊತ್ತಾಗುತ್ತೆ? ನಾವ್ ಯಾವ್ದೇ ಹೇಳ್ಬೇಕು ಅಂದ್ರೆ ನಾವು ಫಾಸ್ಟ್ ಅಂತ ಹೇಳ್ತೀವಿ, FAST. ಅಂದ್ರೆ ಎಫ್ ಅಂದ್ರೆ ಫೇಸ್, ಮುಖ ಜೋತ್ ಬೀಳೋದು, ಒಂದ್ ಸೈಡ್ ಬಾಯಿ ಸ್ವತ್ತ ಹೋಗೋದು. ಎರಡನೇದು ಎ ಅಂದ್ರೆ ಎಫೇಸಿಯಾ, ಅಥವಾ ಮಾತಾಡ್ಬೇಕಾದ್ರೆ ತೊದಲೋದು, ಮಾತು ಸ್ಪಷ್ಟವಾಗಿ ಅರ್ಥ ಆಗದೇನೆ ಇರ್ಬೋದು, ನಾವ್ ಹೇಳೋದು ಅವ್ರಿಗೆ ಅರ್ಥ ಆಗದೆ ಇರ್ಬೋದು, ಅಥವಾ ಅವ್ರು ಹೇಳೋದು ನಮ್ಗೆ ಅರ್ಥ ಆಗದೆ ಇರ್ಬೋದು. ಮತ್ತೆ ಮೂರನೇದು ಆರ್ಮ್ ವೀಕ್ನೆಸ್, ಅಂದ್ರೆ ಕೈ ಎತ್ತಕ್ಕ ಹೇಳ್ದಾಗ ಕೈ ಎತ್ತದ ಆಗದೆ ಇರ್ಬೋದು. ಮತ್ತೆ
ಇನ್ನೊಂದು ಬಿ ಫಾಸ್ಟ್ ಅಂತ, BE ಅಂತ ಹೇಳ್ತೀವಿ, ಬ್ರೈನ್ ಸ್ಟೆಮ್ ಸಿಂಪ್ಟಮ್ಸ್ ಅಂತಂದ್ರೆ ಬ್ಯಾಲೆನ್ಸ್, ಸಡನ್ ಆಗಿ ಬ್ಯಾಲೆನ್ಸ್ ತಪ್ಪೋದು, ನಡೀತಾ ಇರ್ತಾರೆ ಸಡನ್ ಆಗಿ ಬೀಳಕ್ ಹೋಗೋದು, ಜೋಲ್ ಹೋಗೋದಂಥದ್ದು. ಮತ್ತೆ ಇನ್ನೊಂದು ಸಡನ್ ಆಗಿ ಒಂದ್ ಕಣ್ಣು ದೃಷ್ಟಿ ಕಡಿಮೆ ಆಗೋದು, ಸಡನ್ ಆಗಿ ಹಿಂಗೆ ಮಾತಾಡ್ತಿರ್ತೀವಿ, ಸಡನ್ ಆಗಿ ಒಂದ್ ಕಣ್ಣು ಕಾಣಿಸ್ದೇ ಇರ್ಬೋದು. ಸೊ ಇವೆಲ್ಲದನ್ನು ಸ್ಟ್ರೋಕ್ ಲಕ್ಷಣಗಳು ಇರಬಹುದು. ಸೊ T ಲಾಸ್ಟ್, ಫಾಸ್ಟ್, ಬಿ ಫಾಸ್ಟ್. T ಅಂತಂದ್ರೆ ಟೈಮ್ ಟು ಆಕ್ಟ್. ಸೊ ನಾವು ಯಾವಾಗ್ಲೂ ನಾವು ಟೈಮ್ ಈಸ್ ಬ್ರೈನ್ ಅಂತ ಹೇಳ್ತೀವಿ. ಹೆಂಗೆ ಎಲ್ಲರೂ ಟೈಮ್ ಈಸ್ ಮನಿ ಅಂತ ಹೇಳ್ತಾರೆ, ಅದೇ ತರ ಟೈಮ್ ಈಸ್ ಬ್ರೈನ್. ಸೊ ಈ ತರ ಸ್ಟ್ರೋಕ್ ಲಕ್ಷಣಗಳು ಕಂಡು ಬಂದಾಗ ನಾವು ಎಷ್ಟು ಟೈಮ್ ವೇಸ್ಟ್ ಮಾಡ್ತೀವೋ ಅಷ್ಟು ಬ್ರೈನ್ ಸೆಲ್ಸ್ಗಳನ್ನ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಸೊ ಎಷ್ಟು ಬೇಗ ನಾವು ಟ್ರೀಟ್ಮೆಂಟ್ಗೆ ಶುರು ಮಾಡ್ತೀವೋ ಅಷ್ಟು ಕಡಿಮೆ ಬ್ರೈನ್ ಡ್ಯಾಮೇಜ್ನ ತಡಿಬಹುದು. ಓಕೆ ಡಾಕ್ಟರ್ ಸುರೇಶ್ ಸರ್, ಹಾಗಿದ್ರೆ ಈ ಬ್ರೈನ್ ಸ್ಟ್ರೋಕ್ ಅನ್ನ ಯಾಕೆ ಎಮರ್ಜೆನ್ಸಿ ಅಂತ ಕನ್ಸಿಡರ್ ಮಾಡ್ಬೇಕು? ಈಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಟ್ರೀಟ್ಮೆಂಟ್ ಕೊಟ್ರೆ ಒಳ್ಳೇದು ಅಂತ ಹೇಳಿದ್ರು ಸರ್. ಸೊ ಯಾಕೆ ಇದನ್ನ ಎಮರ್ಜೆನ್ಸಿ ಇವಾಗಲೇ ಹಾಸ್ಪಿಟಲ್ಗೆ ಹೋಗ್ಬೇಕು, ಇದೇನು ಬರೀ ಶೀತ ಕೆಮ್ಮು ನೆಗಡಿ ಆಗೋ ತರ ನಾಳೆ ಹೋದ್ರೆ ಆಯ್ತು ನಾಡಿದ್ದು ಹೋದ್ರೆ ಆಯ್ತು ಅನ್ನೋ ತರ ಅಲ್ಲ ಇದು. ಸೊ ಯಾವಾಗ ಆ ಸಿಂಪ್ಟಮ್ಸ್ ಗೊತ್ತಾಯ್ತು ಆದ್ರೆ ನಮ್ ಕಣ್ಮುಂದೆ ಯಾರಾದ್ರೂ ಆ ತರ ಆದ್ರೆ ಎಮರ್ಜೆನ್ಸಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಯಾಕಂದ್ರೆ ನೋಡಿ, ನಾನು ಅವಾಗ್ಲೇ ಹೇಳ್ದಂಗೆ ಮೆದುಳು ಬಂದು ತುಂಬಾ ಸೂಕ್ಷ್ಮವಾದ ಅಂಗ. ಆಮೇಲೆ ಮೆದುಳಿನಲ್ಲೇ ಆಗುವಂತ ರಕ್ತ ಸಂಚಾರದಲ್ಲಿ ಸಿಗುವಂತ ಆಮ್ಲಜನಕ ಬಂದು ತುಂಬಾ ಇಂಪಾರ್ಟೆಂಟ್. ಸೊ ಈ ಕೆಲವೇ ಸೆಕೆಂಡ್ಗಳ ಅದರದ್ದು ನಿಷ್ಕ್ರಿಯತೆ ಆದ್ರೂ ಅದು ಒಂದು ಲೈಫ್ ಲಾಂಗ್ ಒಂದು ದೊಡ್ಡ ಪ್ರಮಾಣದಲ್ಲಿ ಅದನ್ನ ತೊಂದರೆ ಮಾಡುತ್ತೆ. ಹಂಗಾಗಿ ಸರ್ ಹೇಳ್ದಂಗೆ ಫಾಸ್ಟ್ ಅಂತ ಏನಿದೆ ಅದರಲ್ಲಿ T ಫಾರ್ ಟೈಮ್. ಸೊ ಏನ್ ಹೇಳ್ತಾರೆ ಅಂದ್ರೆ ಟೈಮ್ ಲಾಸ್ಟ್ ಇಸ್ ಬ್ರೈನ್ ಲಾಸ್ಟ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಒಂದು ಗೋಲ್ಡನ್ ಅವರ್ ಅಂತ ಏನ್ ಹೇಳ್ತೀವಿ, ಏನೇ ಒಂದು ಮೆದುಳಿನ ಸಮಸ್ಯೆ ಬಂದಾಗ ಆ ಗೋಲ್ಡನ್ ಅವರ್ ಟೈಮಲ್ಲೇ ನಾವೇನಾದ್ರೂ ಸಡನ್ ಆಗಿ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಹೋಗಿ ಅದಕ್ಕೇನು ರಿವರ್ಸಿಬಲ್ ಕಾಸ್ ಇರುತ್ತೆ ಅಂದ್ರೆ ಒಂದು ಬ್ಲಾಕ್ ಇದ್ರೆ ಬ್ಲಾಕ್ ನ ರಿಮೂವ್ ಮಾಡೋದಾಗಿರ್ಬೋದು, ಅಥವಾ ಹೆಮರೇಜ್ ಆಗಿದ್ರೆ ಆ ಹೆಮರೇಜ್ ನ ಕ್ಲಿಯರ್ ಮಾಡೋದಾಗಿರ್ಬೋದು. ಅದಕ್ಕೆಲ್ಲ ಕೆಲವು ಮೆಡಿಸಿನ್ಸ್ ಮತ್ತೆ ಸರ್ಜಿಕಲ್ ಪ್ರೊಸೀಜರ್ಸ್ ಅಂತ ಇದೆ. ಅದನ್ನ ನಾವು ಇಮಿಡಿಯೇಟ್ ಆಗಿ ಮಾಡದೆ ಹೋದ್ರೆ ಅವಾಗ ಆ ಒಂದು ಇದರಲ್ಲಿ ಬ್ರೈನ್ ಸೆಲ್ಸ್ ಡೆಡ್ ಆಗ್ಬಿಡುತ್ತೆ. ಸೊ ಬ್ರೈನ್ ಸೆಲ್ಸ್ ಅಲ್ಲಿ ಆ ಗ್ಲೈಕೋಜನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಒಂದ್ ಸ್ವಲ್ಪ ಪ್ರಮಾಣದಲ್ಲಿ ಕಮ್ಮಿ ಆದ್ರೂ ಸ್ವಲ್ಪ ಒಂದು ವಿತಿನ್ ಮಿನಿಟ್ಸ್ ಕೂಡ ಅದು ನಿಷ್ಕ್ರಿಯ ಆಗ್ಬಿಡುತ್ತೆ. ನಿಷ್ಕ್ರಿಯ ಆದ್ರೆ ನಾನು ಹೇಳ್ದಂಗೆ ಕಂಟ್ರೋಲ್ ಸೆಂಟರ್ಸ್ ಇದೆ ಬ್ರೈನ್ ನಲ್ಲಿ. ಸೊ ನಮ್ಮ ರೆಸ್ಪಿರೇಟರಿ ಮತ್ತೆ ಮಸಲ್ ಮೂವ್ಮೆಂಟ್ಗೆ, ಕಣ್ಣಿಗೆ, ಮಾತಾಡೋದಕ್ಕೆ ಎಲ್ಲದಕ್ಕೂ ಕಂಟ್ರೋಲ್ ಸೆಂಟರ್ಸ್ ಇರೋದ್ರಿಂದ ಆ ಕಂಟ್ರೋಲ್ ಸೆಂಟರ್ಸ್ ಅಲ್ಲಿ ಅದು ಯಾವಾಗ ಡೆತ್ ಆಗ್ಬಿಡುತ್ತೆ, ಆ ಸೆಲ್ಸ್, ಆ ಜೀವಕೋಶಗಳು ನಾಶ ಆಗುತ್ತೆ, ಅದು ನಮ್ಗೆ ಲೈಫ್ ಲಾಂಗ್ ಅದು ಪರಿಣಾಮ ಉಂಟು ಮಾಡುತ್ತೆ. ಅದರಿಂದ ನೀವು ನೋಡ್ಬೋದು ಎಷ್ಟೋ ಜನ ದೊಡ್ಡ ದೊಡ್ಡ ಸ್ಟ್ರೋಕ್ ಆದವರು ಬೇಗ ಚೇತರಿಸ್ಕೊಂತಾರೆ, ಯಾಕಂದ್ರೆ ಅದು ಸರಿಯಾದ ಸಮಯಕ್ಕೆ ಅವರು ಹಾಸ್ಪಿಟ್ಲಿಗೆ ಹೋಗಿರ್ತಾರೆ. ಇನ್ ಕೆಲವ್ರಿಗೆ ಏನಾಗುತ್ತೆ, ಸ್ವಲ್ಪ ನೆಗ್ಲೆಕ್ಟ್ ಮಾಡಿರ್ತಾರೋ ಅಥವಾ ಹಾಸ್ಪಿಟ್ಲ್ ದೂರ ಇರ್ಬೋದು, ಏನೋ ಒಂದು ತೊಂದರೆಯಿಂದ ಏನಾಗುತ್ತೆ ಆ ಡಿಲೇ ಆದಾಗ ಅವರಲ್ಲಿ ಒಂದು ವರ್ಷಾನುಗಟ್ಲೆ ಒಂದು ಉಳ್ಕೊಂಡ್ಬಿಡುತ್ತೆ ಆ ಒಂದು ಆಫ್ಟರ್ ಎಫೆಕ್ಟ್ಸ್ ಅಂತ ಏನ್ ಹೇಳ್ತೀವಿ ಬ್ರೈನ್ ಸ್ಟ್ರೋಕ್ ಅಲ್ಲಿ. ಅದರಿಂದ ಅವ್ರಿಗೆ ನಡೆಯೋದ್ರಲ್ಲಿ ಪ್ರಾಬ್ಲಮ್ ಆಗ್ಬೋದು, ಅಥವಾ ಅವ್ರ ಮಾತು ಸರಿಗ್ ಬರ್ದೇ ಹೋಗ್ಬೋದು, ಅಥವಾ ಈವನ್ ಕಾಗ್ನಿಟಿವ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಬ್ರೈನ್ ಫಂಕ್ಷನ್ಸ್ ಅಲ್ಲಿ ಅವ್ರು ಗುರ್ತಿಸೋದಕ್ಕೆ ಆಗೋದಿಲ್ಲ, ಅಥವಾ ನಾವೇನ್ ಹೇಳ್ತಿದೀವಿ ಅದನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರಲ್ಲ, ಅಥವಾ ಆ ಒಂದು ಇದು ಸೂಚನೆಗಳೆಲ್ಲ ನಮ್ಗೆ ಏನಾಗುತ್ತೆ ತೊಂದರೆ ಆಗ್ತಾ ಹೋಗುತ್ತೆ. ಸೊ ನಾರ್ಮಲ್ ಲೈಫ್ ಲೀಡ್ ಮಾಡೋದಕ್ಕೂ ತೊಂದರೆ ಆಗುತ್ತೆ. ಜೊತೆಗೆ ಒಂದು ಯೂರಿನ್ ಪಾಸ್ ಮಾಡೋದಾಗಿರ್ಬೋದು, ಮೋಷನ್ ಆಗಿರ್ಬೋದು, ಎಂಟೈರ್ ಇದು ಇಂಟೆಸ್ಟೈನಲ್ ಕಂಟ್ರೋಲ್ ಎಲ್ಲನೂ ಹೋಗ್ಬಿಡುತ್ತೆ ಅವ್ರಿಗೆ. ಸೊ ಅದರಿಂದ ಬೆಡ್ ರಿಡನ್ ಆಗಿ, ಬೆಡ್ ಸೋರ್ ಆಗಿ ಏನೇನೋ ಕಾಂಪ್ಲಿಕೇಶನ್ಸ್ ಆಗ್ತಾ ಹೋಗ್ತೀವಿ. ಎಲ್ಲ ತಡಿಬೇಕಾದ್ರೆ ಆ ಗೋಲ್ಡನ್ ಅವರ್ ಅಂತ ಏನ್ ಹೇಳ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಈ ಬ್ರೈನ್ ಈಸ್ ಅನ್ ಎಮರ್ಜೆನ್ಸಿ. ಆಕ್ಚುಲಿ ಬ್ರೈನ್ ಸ್ಟ್ರೋಕ್ ಇಮಿಡಿಯೇಟ್ ಆಗಿ ಅದನ್ನ ಟ್ರೀಟ್ ಮಾಡಲೇಬೇಕಾಗುತ್ತೆ. ಡಾಕ್ಟರ್ ಮಹೇಂದ್ರ ಸರ್, ಹಾಗಿದ್ರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಏನಾದ್ರೂ ಲೇಟ್ ಆಯ್ತು ಅಂದಾಗ ಏನಾದ್ರೂ ಸಮಸ್ಯೆ ಉಂಟಾಗುತ್ತಾ ಪೇಷಂಟ್ಗೆ? ಖಂಡಿತ. ಡಾಕ್ಟರ್ ಸುರೇಶ್ ಸರ್ ಹೇಳ್ದಂಗೆ ಟೈಮ್ ಲಾಸ್ಟ್ ಇಸ್ ಬ್ರೈನ್ ಲಾಸ್ಟ್. ಯಾವಾಗ ಎಷ್ಟು ಬೇಗ ನಾವು ಹಾಸ್ಪಿಟಲ್ ನಿಯರ್ ಬೈ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಅಂತ ಇರುತ್ತೆ, ಅದು ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರೆ ಅಲ್ಲಿ ಕೆಲವು ಟೆಸ್ಟ್ ಮಾಡಿ ಕ್ಲಾಟ್ ಬಸ್ಟರ್ ಅಂತ ಇಂಜೆಕ್ಷನ್ ಕೊಡಬೇಕಾಗುತ್ತೆ. ಆ ಇಂಜೆಕ್ಷನ್ ಥ್ರಾಂಬೋಲಿಸಿಸ್ ಅಂತ ಏನ್ ಹೇಳ್ತೀವಿ ಅದನ್ನ ಕೊಟ್ಟು, ಅಥವಾ ಕೆಲವು ಸಲ ದೊಡ್ಡ ರಕ್ತನಾಳ ಬ್ಲಾಕ್ ಇದ್ರೆ ರಕ್ತನಾಳನ ಓಪನ್ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅದನ್ನು ಮಾಡಬೇಕಾಗುತ್ತೆ. ಕೆಲವು ಕಾರಣ ಯಾಕೆ ಸ್ಟ್ರೋಕ್ ಪೇಷಂಟ್ಸ್ ಅದನ್ನ ಸೀರಿಯಸ್ ಆಗಿ ತಗೊಳಲ್ಲ ಕಂಪೇರ್ ಟು ಹಾರ್ಟ್ ಅಟ್ಯಾಕ್. ಒಂದು ಅವೇರ್ನೆಸ್ ಇಲ್ಲ ಕೆಲವರಿಗೆ. ಎಲ್ಲರಿಗೂ ಗೊತ್ತಿದೆ ಹಾರ್ಟ್ ಅಟ್ಯಾಕ್ ಅಂದ್ರೆ ಪೇಷಂಟ್ ಸೀರಿಯಸ್ ಎಮರ್ಜೆನ್ಸಿ, ಹಾರ್ಟ್ ಅಟ್ಯಾಕ್ ಇಂದ ಏನಾಗಿತ್ತು, ಹಾರ್ಟ್ ಅಟ್ಯಾಕ್ ಆಯ್ತು, ತೀರೋದ್ರು. ಸೊ ಕೆಲವು ಜನಕ್ಕೆ ಗೊತ್ತಿದೆ ಹಾರ್ಟ್ ಅಟ್ಯಾಕ್ ಆದ್ರೆ ಅದು ಎಮರ್ಜೆನ್ಸಿ ಅಂತ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ. ಎರಡನೇದು, ಸ್ಟ್ರೋಕ್ ಅಲ್ಲಿ ಪೈನ್ ಇಲ್ದಿರೋದ್ರಿಂದ ಜನ ಹಾಸ್ಪಿಟಲ್ಗೆ ಬರೋದಿಲ್ಲ. ಎದೆ ನೋವಲ್ಲಿ ಪೈನ್ ಬರೋದ್ರಿಂದ ತುಂಬಾ ಪೈನ್ ಇರುತ್ತೆ, ತಡೆಯೋದಕ್ಕಾಗಲ್ಲ, ಕೂತ್ಕೊಳಕ್ಕಾಗಲ್ಲ, ರೆಸ್ಟ್ಲೆಸ್ ಆಗ್ತಾರೆ.
ಆದ್ರಿಂದ ಎಮರ್ಜೆನ್ಸಿ ಹಾಸ್ಪಿಟಲ್ಗೆ ಹೋಗ್ತಾರೆ. ಆದ್ರಿಂದ ಹಾರ್ಟ್ ಅಟ್ಯಾಕ್ ಪ್ರಿವೆನ್ಷನ್ ಮತ್ತೆ ಹಾರ್ಟ್ ಅಟ್ಯಾಕ್ ಟ್ರೀಟ್ಮೆಂಟ್ ಜಾಸ್ತಿ ಆಗ್ತಿದೆ. ಸ್ಟ್ರೋಕ್ ಅಲ್ಲಿ ಪೇನ್ ಇಲ್ದಿರೋದ್ರಿಂದ ದೇ ಥಿಂಕ್ ಯಾವುದೋ ಪೊಸಿಷನ್ ಮಲಗಿರೋದ್ರಿಂದ ಇರ್ಬೋದು, ಅಥವಾ ನಾಳೆ ಇಂಪ್ರೂವ್ಮೆಂಟ್ ಆಗ್ಬೋದು, ನಾಡದ್ದು ಇಂಪ್ರೂವ್ಮೆಂಟ್ ಆಗ್ಬೋದು, ಈ ರೀತಿಯಲ್ಲಿ ತಪ್ಪು ಕಲ್ಪನೆಯಿಂದ ಸ್ಟ್ರೋಕ್ ವರ್ಸನ್ ಆಗ್ತಾ ಹೋಗಿ ಕೆಲವರಿಗೆ ಅದು ವರ್ಸನ್ ಆಗಿ ಡೇಂಜರಸ್ಸು ಆಗುತ್ತೆ. ಸೊ ಒಂದು ಅರಿವು ಮೂಡಿಸ್ಬೇಕು. ನಮ್ಮೆಲ್ಲರ ಮೇನ್ ಇಂಪಾರ್ಟೆನ್ಸ್ ಅಂತಂದ್ರೆ ಅವೇರ್ನೆಸ್, ಅರಿವು ಮೂಡಿಸ್ಬೇಕು. ಸ್ಟ್ರೋಕ್ ಈಸ್ ಟ್ರೀಟಬಲ್, ಸ್ಟ್ರೋಕ್ ಈಸ್ ಎಮರ್ಜೆನ್ಸಿ. ಡಾಕ್ಟರ್ ಸುರೇಶ್ ಸರ್, ಹಾಗಾದ್ರೆ ಫಿಸಿಕಲ್ ಆಕ್ಟಿವಿಟಿಗೂ ಬ್ರೈನ್ ಸ್ಟ್ರೋಕ್ಗೂ ಏನಾದ್ರೂ ಕನೆಕ್ಷನ್ ಇದೆಯಾ? ಈಗ ಪುವರ್ ಲೈಫ್ ಸ್ಟೈಲ್ ಅಂತ ಬಂದಾಗ ನಮ್ದು ಫಿಸಿಕಲ್ ಆಕ್ಟಿವಿಟಿನೂ ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಡಿಮೆ ಆಗ್ತಾ ಇದೆ. ಸೊ ಕೂತಲ್ಲೇ ಕೆಲಸ ಇರುತ್ತೆ. ಸೊ ಈ ಫಿಸಿಕಲ್ ಆಕ್ಟಿವಿಟಿಗೂ ನಮ್ಮ ಬ್ರೈನ್ ಸ್ಟ್ರೋಕ್ ಆಗೋದಕ್ಕೂ ಏನಾದ್ರೂ ಕನೆಕ್ಷನ್ ಇದೆಯಾ? ಖಂಡಿತ ಫಿಸಿಕಲ್ ಆಕ್ಟಿವಿಟಿನೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಾವಾಗ್ಲೇ ಹೇಳ್ದಂಗೆ ರಿಸ್ಕ್ ಫ್ಯಾಕ್ಟರ್ಸ್ ಅಲ್ಲಿ ಒಂದು ಒಬಿಸಿಟಿ, ಒಂದು ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಜಾಸ್ತಿ ಓಡಾಟ ಕಮ್ಮಿ ಆದಂಗೆ ಒಂದೇ ಕಡೆ ಕೂತಿರೋದು, ನಿಷ್ಕ್ರಿಯವಾಗಿರೋದು, ಜಾಸ್ತಿ ಹೊತ್ತು ಈ ರೀತಿ ಇರೋದ್ರಿಂದ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಮ್ಮ ಕೊಬ್ಬಿನ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ನಾವು ತಿಂದಿದ್ದು ಜೀರ್ಣ ಆಗಲ್ಲ, ಸರಿಗೆ ಅದು ಡೈಜೆಷನ್ ಆಗಲ್ಲ. ನಾವು ಮಿನಿಮಮ್ ಅಂದ್ರೂ ಒಂದು ಅರ್ಧ ಗಂಟೆ ವಾಕಿಂಗ್ ಅಟ್ಲೀಸ್ಟ್ ಮಾಡಿದ್ರೆ ಡೈಲಿ, ಅಂದ್ರೆ ಒಂದು ವಾರದಲ್ಲಿ ಒಂದು 2 ರಿಂದ 3 ಗಂಟೆ ಕಾಲ ನಮ್ಮ ದೇಹದಲ್ಲಿ ಸ್ವಲ್ಪ ಚಟುವಟಿಕೆಯಿಂದ ಕೂಡ್ಕೊಂಡಿದ್ರೆ ಆಗ ಏನಾಗುತ್ತೆ, ಒಂದು ರಕ್ತ ಸಂಚಲನ ಆಗ್ಲಿ ಅಥವಾ ಒಂದು ಕೊಬ್ಬಿನಂಶ ಕಮ್ಮಿ ಆಗೋದಕ್ಕಾಗ್ಲಿ ಅದೆಲ್ಲ ಒಂದು ರೀತಿ ಸಹಕಾರಿಯಾಗುತ್ತೆ. ಸೊ ಇದರಿಂದ ಏನಾಗುತ್ತೆ, ರಕ್ತ ಹೆಪ್ಪುಗಟ್ಟುವಿಕೆ ಅಥವಾ ಒಂದು ಕೊಬ್ಬಿನಂಶದಿಂದ ಒಂದು ಉಂಟಾಗುವಂತ ಅಡಚಣೆ, ಇದೆಲ್ಲವನ್ನ ನಾವು ಆಕ್ಚುಲಿ ಕಮ್ಮಿ ಮಾಡ್ಬೋದು. ಅದ್ರ ಜೊತೆನಲ್ಲಿ ನಮ್ಗೆ ಒಂದು ಸ್ಟ್ರೆಸ್ ಅಂತ ಏನ್ ಹೇಳ್ತೀವಿ, ಮಾನಸಿಕ ಒತ್ತಡ, ಅದನ್ನ ಕಮ್ಮಿ ಮಾಡ್ಬೇಕಾದ್ರೂ ನಾವು ಒಂದು ನಿಯಮಿತವಾಗಿ ಒಂದು ವ್ಯಾಯಾಮ ಅಥವಾ ಒಂದು ಮೆಡಿಟೇಷನ್ ಏನ್ ಮಾಡ್ತೀವಿ, ಧ್ಯಾನ, ಯೋಗ, ಇದೆಲ್ಲ ಖಂಡಿತವಾಗ್ಲೂ ನಮ್ಗೆ ಒಳ್ಳೆ ಪರಿಣಾಮ ಉಂಟು ಮಾಡುತ್ತೆ. ಸೊ ಮಾನಸಿಕವಾಗಿ ನಮಗೊಂದು ರೀತಿ ಒಂದು ರೆಸಿಸ್ಟೆನ್ಸ್ ಪವರ್ನ ಕೊಡುತ್ತೆ. ಮತ್ತೆ ಈ ರೀತಿ ಸ್ಟ್ರೋಕ್ ಅಥವಾ ಇನ್ನು ಯಾವುದೇ ತೊಂದರೆ ಆಗದೆ ಇರೋ ತರ ನೋಡ್ಕೊಳ್ಳೋದಕ್ಕೆ ನಿಯಮಿತವಾಗಿ ಒಂದು ದೈಹಿಕ ಚಟುವಟಿಕೆ ಅಗತ್ಯ ಅಂತ ಹೇಳ್ತೀನಿ. ಡಾಕ್ಟರ್ ಮಹೇಂದ್ರ ಸರ್, ಹಾಗಿದ್ರೆ ಆಫ್ಟರ್ ಬ್ರೈನ್ ಸ್ಟ್ರೋಕ್ ಸರ್ವೈವಲ್ ರೇಟ್ ಎಷ್ಟಿರುತ್ತೆ? ಸರ್ವೈವಲ್ ರೇಟ್ ನಾನು ಆಗ್ಲೇ ಹೇಳ್ದಂಗೆ ಎಷ್ಟು ದೊಡ್ಡ ಸ್ಟ್ರೋಕ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ದೊಡ್ಡ ಸ್ಟ್ರೋಕ್ ಆದ್ರೆ ಒನ್ ಪಾರ್ಟ್ ಆಫ್ ದ ಬ್ರೈನ್ ಅಂತ ಏನ್ ಹೇಳ್ತೀವಿ, ಅದು ಅಷ್ಟು ದೊಡ್ಡ ಎಫೆಕ್ಟ್ ಆಗಿ ಅದರಲ್ಲಿ ಸರ್ವೈವಲ್ ರೇಟ್ ಕಡಿಮೆ ಇರುತ್ತೆ. ಆಲ್ಮೋಸ್ಟ್ ಮಾರ್ಟಾಲಿಟಿ ಅಂತ ನಾವೇನ್ ಹೇಳ್ತೀವಿ, ಆಲ್ಮೋಸ್ಟ್ 10-15% ಮಾರ್ಟಾಲಿಟಿ ಇರುತ್ತೆ. ಮತ್ತೆ ಇನ್ನೊಂದು ಬ್ರೈನ್ ಸ್ಟೆಮ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಅಂದ್ರೆ ಬ್ರೈನ್ ಸ್ಟೆಮ್, ಬುಡ ಅಂತ ಏನ್ ಹೇಳ್ತೀವಲ್ಲ, ಮರಕ್ಕೆ ಬುಡ ಎಷ್ಟು ಇಂಪಾರ್ಟೆಂಟ್, ಅದೇ ತರ ಬ್ರೈನ್ ಸ್ಟೆಮ್ ಬಹಳ ಇಂಪಾರ್ಟೆಂಟ್. ಅದರಲ್ಲೇ ಡಾಕ್ಟರ್ ಸುರೇಶ್ ಅವರು ಹೇಳ್ದಂಗೆ ಬ್ರೀತಿಂಗ್ ಸೆಂಟರ್ಸ್, ಬ್ಲಡ್ ಪ್ರೆಷರ್ ಸೆಂಟರ್ ಎಲ್ಲ ಅದರಲ್ಲೇ ಇರೋದ್ರಿಂದ ಅದು ಸ್ಟ್ರೋಕ್ ಡ್ಯಾಮೇಜ್ ಆದಾಗ ಮಾರ್ಟಾಲಿಟಿ ಹೆಚ್ಚಿರುತ್ತೆ. ಮತ್ತೆ ಬ್ರೈನ್ ಹೆಮೊರೇಜ್, ದೊಡ್ಡ ಬ್ರೈನ್ ಹೆಮೊರೇಜ್, ಬ್ರೈನ್ ಪಾಂಟೈನ್ ಹೆಮೊರೇಜ್ ಅಂತ ಹೇಳ್ತೀವಿ. ಬ್ರೈನ್ ಸ್ಟೆಮ್ ಹೆಮೊರೇಜ್ ಆದ್ರೆ ಅಥವಾ ಬ್ರೈನ್ ಹೆಮೊರೇಜ್ ದೊಡ್ಡ ರೀತಿಯಲ್ಲಿ ಆದ್ರೆ ಮಾರ್ಟಾಲಿಟಿ ಕ್ಯಾನ್ ಗೋ ಅಪ್ ಟು 30-40%. ಸೊ ಎಷ್ಟು ಸಿವಿಯರ್ ಇರುತ್ತೋ ಅಷ್ಟು ಬ್ಯಾಡ್ ಸರ್ವೈವಲ್. ಡಾಕ್ಟರ್, ಹಾಗಿದ್ರೆ ಈಗ ಬ್ರೈನ್ ಸ್ಟ್ರೋಕ್ ಆದವ್ರನ್ನ ಆಸ್ಪತ್ರೆಗೆ ತಂದಾಗ ನೀವು ಮಾಡುವಂತ ಫಸ್ಟ್ ಟ್ರೀಟ್ಮೆಂಟ್ ಯಾವ ರೀತಿ ಆಗಿರುತ್ತೆ? ಯಾವುದೇ ಪೇಷಂಟ್ ಹಾಸ್ಪಿಟಲ್ಗೆ ಬಂದಾಗ ಫಸ್ಟ್ ನಾವು ABC ಅಂತ ಮಾಡ್ತೀವಿ, ಎಮರ್ಜೆನ್ಸಿ ಅಂದ್ರೆ ಏರ್ವೇ, ಬ್ರೀತಿಂಗ್ ಅಂಡ್ ಸರ್ಕ್ಯುಲೇಷನ್. ಸೊ ಅದು ವೈಟಲ್ಸ್ ಅದೆಲ್ಲ ಸ್ಟೇಬಲ್ ಮಾಡಾದ್ಮೇಲೆ ಫಸ್ಟ್ ಯಾವಾಗ ಸ್ಟ್ರೋಕ್ ಆಗಿದ್ಯಾ ಅಂತ ಫಸ್ಟ್ ಕನ್ಫರ್ಮ್ ಮಾಡ್ಕೋಬೇಕು. ಸ್ಟ್ರೋಕ್ ಆಗಿದೆ ಅಂತ ಎಕ್ಸಾಮಿನೇಷನ್ ಮತ್ತೆ ಹಿಸ್ಟ್ರಿ ನಾವು ಪೇಷಂಟ್ ಜೊತೆ ಮಾತಾಡಿ ಪರೀಕ್ಷೆ ಮಾಡಿದಾಗ ಗೊತ್ತಾಗುತ್ತೆ ಪೇಷಂಟ್ಗೆ ಸ್ಟ್ರೋಕ್ ಆಗಿದೆ ಅಂತ. ನಂತರ ಎರಡನೇದು ಯಾವಾಗ ಆಗಿದೆ, ಎಕ್ಸಾಕ್ಟ್ಲಿ ಟೈಮ್, ಯಾವಾಗ ಏನ್ ಮಾಡ್ತಿದ್ರು, ಎಷ್ಟು ಗಂಟೆಗೆ ಆಯ್ತು ಅಂತ ನಾವು ನೋಟ್ ಮಾಡ್ಕೋಬೇಕಾಗುತ್ತೆ. ಸೊ ಆ ಗೋಲ್ಡನ್ ಅವರ್ ಅಲ್ಲಿ ಬಂದಿದಾರ, ಗೋಲ್ಡನ್ ಅವರ್ ಯೂಶಲಿ 4:15 ಗಂಟೆ ಒಳಗಡೆ ಬಂದ್ರೆ ನಾವು ಅದನ್ನ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ. ಸೊ ಇವಾಗ ಸ್ಟ್ರೋಕ್ 12 ಗಂಟೆಗೆ, ಮಧ್ಯಾಹ್ನ 12 ಗಂಟೆಗೆ ಆಗಿದ್ರೆ 4:15 ಗಂಟೆ ಒಳಗಡೆ ಇಂಜೆಕ್ಷನ್ ಕೊಡೋ ಚಾನ್ಸಸ್ ಇರುತ್ತೆ. ನಂತರ 4:15 ಗಂಟೆ ಇದ್ರೆ 4:15 ಗಂಟೆವರೆಗೂ ವೆಯ್ಟ್ ಮಾಡಿ ಬರಬಾರ್ದು. ಅರ್ಲಿಯರ್ ದ ಬೆಟರ್. ಎಷ್ಟು ಬೇಗ ಬರ್ತಾರೆ ಅಷ್ಟು ಬೇಗ ಅಷ್ಟು ಒಳ್ಳೆಯದು, ಕಣಗಳನ್ನ ಉಳಿಸಬಹುದು. ಡಾಕ್ಟರ್ ಮಹೇಂದ್ರ ಸರ್, ಈಗ ಸ್ಟ್ರೋಕ್ ಆಗಿದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಇರುವಂತಹ ಕೀ ಡಯಾಗ್ನೋಸಿಸ್ ಟೆಸ್ಟ್ ಯಾವ್ದೆಲ್ಲ? ನಮ್ಗೆ ಬೇಸಿಕಲಿ CT ಸ್ಕ್ಯಾನ್, ಫಸ್ಟ್ CT ಸ್ಕ್ಯಾನ್ ಏನಕ್ಕೆ ಮಾಡ್ತೀವಿ, ಯಾವುದೇ ಪೇಷಂಟ್ ಸ್ಟ್ರೋಕ್ ಆಗಿ ಬಂದಾಗ CT ಸ್ಕ್ಯಾನ್ ಮಾಡಿ ನಾವು ಅದು ಹೆಮೊರೇಜ್ ಇದೆಯಾ ಅಂದ್ರೆ ರಕ್ತ ನಾಳ ಒಡೆದು ಬ್ರೈನ್ ರಕ್ತಸ್ರಾವ ಆಗಿದೆಯಾ ಅಥವಾ ಇಸ್ಕಿಮಿಕ್ ಸ್ಟ್ರೋಕ್, ರಕ್ತನಾಳ ಬ್ಲಾಕ್ ಆಗಿದೆಯಾ ಅಂತ ಕನ್ಫರ್ಮ್ ಮಾಡೋದಕ್ಕೆ CT ಸ್ಕ್ಯಾನ್ ಬಹಳ ಸಹಕಾರಿಯಾಗುತ್ತೆ. ಯಾಕಂದ್ರೆ ಹೆಮೊರೇಜ್ ಆಗಿದ್ರೆ ಕೆಲವು ಇಂಜೆಕ್ಷನ್ ಏನ್ ಹೇಳ್ದೆ, ಈ ಗೋಲ್ಡನ್ ಅವರ್ ಅಲ್ಲಿ ಕ್ಲಾಟ್ ಬಸ್ಟರ್ ಅಂತ ಅದನ್ನ ಕೊಡೋದಕ್ಕೆ ಬರೋದಿಲ್ಲ.
ಇಸ್ಕಿಮಿಕ್ ಸ್ಟ್ರೋಕ್ಗೆ ಟ್ರೀಟ್ಮೆಂಟ್ ಬೇರೆ ಇರುತ್ತೆ, ಹೆಮರೇಜಿಕ್ ಸ್ಟ್ರೋಕ್ಗೆ ಬೇರೆ ಇರುತ್ತೆ. ಸೊ ಅದಕ್ಕೆ CT ಸ್ಕ್ಯಾನ್ ಒಂದು ಬಹಳ ಉಪಯೋಗ ಬರುತ್ತೆ. ಮತ್ತೆ ಎರಡನೇದು MRI ಈಸ್ ಲೈಕ್ ಗೋಲ್ಡನ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ, ಗೋಲ್ಡ್ ಸ್ಟ್ಯಾಂಡರ್ಡ್. ಸೊ ಕೆಲಸಲ್ಲಿ ಬ್ರೈನ್ ಸ್ಟೆಮ್ ಸ್ಟ್ರೋಕ್ CT ಸ್ಕ್ಯಾನ್ ಅಲ್ಲಿ ಅಷ್ಟು ಸ್ಪಷ್ಟವಾಗಿ ಕಂಡು ಬರೋದಿಲ್ಲ. ಮತ್ತೆ ಕೆಲವು ಸಣ್ಣ ಸ್ಟ್ರೋಕ್, ಲ್ಯಾಕ್ಯುನರ್ ಸ್ಟ್ರೋಕ್ ಅಂತ ಹೇಳಿದ್ರೆ ಅದು CT ಸ್ಕ್ಯಾನ್ ಅಲ್ಲಿ ಕಂಡು ಬರೋದಿಲ್ಲ. ಮತ್ತೆ ಅಕ್ಯೂಟ್ ಸ್ಟ್ರೋಕ್ ರೀಸೆಂಟ್ ಆಗಿ ಏನಾದ್ರು 24 hours ಒಳಗಡೆ ಆಗಿದ್ರೆ, ಕೆಲವು ಸಣ್ಣದಾಗಿದ್ರೆ CT ಸ್ಕ್ಯಾನ್ ಅಲ್ಲಿ ಹೊಸದು ಮತ್ತೆ ಹಳೆಯ ಸ್ಟ್ರೋಕ್ ಬಗ್ಗೆ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗೋದಿಲ್ಲ. ಸೊ ಇದೆಲ್ಲ ಇದ್ದಾಗ MRI ನಮಗೆ ಬಹಳ ಉಪಯೋಗ ಬರುತ್ತೆ. ಸೊ CT ಸ್ಕ್ಯಾನ್ ಮತ್ತೆ MRI ಎರಡು ವೆರಿ ಇಂಪಾರ್ಟೆಂಟ್ ಡಯಾಗ್ನೋಸ್ಟಿಕ್ ಟೆಸ್ಟ್. ಡಾಕ್ಟರ್ ಸುರೇಶ್ ಸರ್, ಇದ್ರ ಬಗ್ಗೆ ಹೇಳೋದಾದ್ರೆ, ಯಾಕಂದ್ರೆ ನಿಮ್ದು ಡಯಾಗ್ನೋಸಿಸ್ ಆ ಒಂದು ಏರಿಯಾ ಆಗಿರೋದ್ರಿಂದ ಇದ್ರ ಬಗ್ಗೆ ಅದೇ ಮೊದಲನೇದಾಗಿ ರೇಡಿಯೋಲಾಜಿಕಲ್ ಇನ್ವೆಸ್ಟಿಗೇಷನ್ ಸರ್ ಹೇಳಿದಂಗೆ CT MRI ಅಲ್ಲಿ ನಮ್ಗೆ ಇಸ್ಕಿಮಿಕ್ ಸ್ಟ್ರೋಕ್ ಆಗಿದೆಯಾ ಅಥವಾ ಹೆಮರೇಜಿಕ್ ಸ್ಟ್ರೋಕ್ ಆಗಿದೆಯಾ ಅನ್ನೋದು ಕ್ಲಾಸಿಫಿಕೇಶನ್ ಗೊತ್ತಾಗುತ್ತೆ. ಸೊ ಲ್ಯಾಬ್ ಟೆಸ್ಟ್ ಅಂತ ಬಂದಾಗ ಒಂದು ಇದಕ್ಕೆ ಪೂರಕವಾಗಿರುವಂತ ಕೆಲವು ಮಾರ್ಕರ್ಸ್ ಅಂತ ಇರುತ್ತೆ. ಲೈಕ್ ಒಂದು ಇನ್ಫ್ಲಮೇಟರಿ ಮಾರ್ಕರ್ಸ್ ಸಿಂಪಲ್ ಆಗಿ ತಗೊಳ್ಳೋದಾದ್ರೆ ಒಂದು C ರಿಯಾಕ್ಟಿವ್ ಪ್ರೋಟೀನ್ ಅಂತ ಹೇಳ್ತೀವಿ, ಅಥವಾ ಒಂದು ಇಂಟರ್ಲ್ಯೂಕಿನ್ 6 ಅಂತ ಹೇಳ್ತೀವಿ, ಅಥವಾ ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ ಅಂತ ಹೇಳ್ತೀವಿ. ಸೊ ಒಂದು ಇನ್ಫ್ಲಮೇಟರಿ ಮಾರ್ಕರ್ಸ್ ಅಂತ ಇರುತ್ತೆ, ಕೆಲವು ಬ್ರೈನ್ ಡ್ಯಾಮೇಜ್ ಮಾರ್ಕರ್ಸ್ ಅಂತ ಕೆಲವಿರುತ್ತೆ. ಲೈಕ್ ಒಂದು ನ್ಯೂರಾನ್ ಸ್ಪೆಸಿಫಿಕ್ ಕಿನೋಲೇಸ್ ಅಂತ ಹೇಳ್ತೀವಿ. ಅಂದ್ರೆ ಈ ಬ್ರೈನ್ ನಲ್ಲಿ ಇರುವಂತ ಟಿಶ್ಯೂ ಡ್ಯಾಮೇಜ್ ಆದಾಗ ಉತ್ಪತ್ತಿ ಆಗುವಂತ ಕೆಲವು ರಾಸಾಯನಿಕಗಳು, ಅವುಗಳನ್ನ ನಾವು ಟೆಸ್ಟ್ ಮಾಡಬಹುದು ಲ್ಯಾಬ್ ಅಲ್ಲಿ. ಸೊ ಎಷ್ಟೊಂದು ಮಾರ್ಕರ್ಸ್ ಇದೆ ಈಗ ಆಕ್ಚುಲಿ. ಒಂದು GFAP ಅಂತ ಹೇಳ್ತೀವಿ, ಗ್ಲಯಲ್ ಫೈಬ್ರೋ ಅಸಿಟಿಕ್ ಪ್ರೋಟೀನ್ ಅಂತ. ಸೊ ಇವೆಲ್ಲ ಮಾರ್ಕರ್ಸ್ ಏನಾಗುತ್ತೆ, ನಮ್ಗೆ ಒಂದು ಡಯಾಗ್ನೋಸ್ಟಿಕ್ ಪಾಯಿಂಟ್ ಆಫ್ ವ್ಯೂ ಇನ್ಕ್ರೀಸ್ ಆಗಿದೆಯಾ ಇಲ್ವಾ ಅಂತ. ಎಸ್ಪೆಷಲಿ GFAP ಅಂತ ಏನ್ ಹೇಳ್ತೀವಿ, ಆ ಮಾರ್ಕರ್ ಇದನ್ನು ಡಿಫ್ರೆನ್ಶಿಯೇಟ್ ಮಾಡುತ್ತೆ, ಹೆಮರೇಜಿಕ್ ಸ್ಟ್ರೋಕ್ ಅಥವಾ ಒಂದು ಇಸ್ಕಿಮಿಕ್ ಸ್ಟ್ರೋಕ್ ಅಂತ. ಇಸ್ಕಿಮಿಕ್ ಸ್ಟ್ರೋಕ್ ಅಲ್ಲಿ ಅದು ಸ್ವಲ್ಪ ಲೇಟ್ ಆಗಿ ಡೆವಲಪ್ ಆಗುತ್ತೆ, ಹೆಮರೇಜಿಕ್ ಸ್ಟ್ರೋಕ್ ಅಲ್ಲಿ ಇಮಿಡಿಯೇಟ್ ಆಗಿ ಡೆವಲಪ್ ಆಗುತ್ತೆ. ಸೊ ಈ ರೀತಿ ಆ ಒಂದು ಪ್ರಕ್ರಿಯೆನಲ್ಲಿ ನಾವು ಕಂಡುಹಿಡಿಬಹುದು ಇದು ಯಾವ ಪ್ರಮಾಣದ್ದು ಮತ್ತೆ ಯಾವ ರೀತಿಯ ಒಂದು ಸ್ಟ್ರೋಕ್ ಆಗಿದೆ ಅಂತ. ಮತ್ತೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ಮೇಲೆ ಅದನ್ನ ಫಾಲೋ ಅಪ್ಗೆ ಅಂತ ನಾವು ಮತ್ತೆ ಮಾರ್ಕರ್ಸ್ ನ ಯೂಸ್ ಮಾಡಬಹುದು. ಸೊ ಇವೆಲ್ಲ ಪ್ರೋಗ್ನೋಸ್ಟಿಕ್ ಮಾರ್ಕರ್ಸ್ ಅಂತ ಹೇಳ್ತೀವಿ. ಸೊ ಯಾವ ರೀತಿ ಪರಿಣಾಮ ಉಂಟಾಗ್ತಾ ಇದೆ ಇದರಲ್ಲಿ, ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ಸರಿಯಾದ ದಾರಿಲಿ ಹೋಗ್ತಿದೆ ಇಲ್ವಾ ಅಂತ ಚೆಕ್ ಮಾಡೋದಕ್ಕೂ ಈ ಒಂದು ಮಾರ್ಕರ್ಸ್ ಹೆಲ್ಪ್ ಮಾಡುತ್ತೆ. ಸೊ ಈ ರೀತಿ ಲ್ಯಾಬ್ ಟೆಸ್ಟ್ ಜೊತೆಗೆ ಎಷ್ಟೊಂದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಏನ್ ಹೇಳ್ತೀವಿ, ಫಾರ್ ಎಕ್ಸಾಂಪಲ್ ಅವ್ರಿಗೆ ಬ್ಲೀಡಿಂಗ್ ಕ್ಲಾಟಿಂಗ್ ವೇರಿಯೇಷನ್ ಇದೆಯಾ ಅಂತ ಕಂಡುಹಿಡಿಯಕ್ಕೆ ಸಿಂಪಲ್ ಆಗಿ ಒಂದು ಪ್ರೋಥ್ರಾಮಿ ಟೈಮ್ ಅಂತ ಮಾಡ್ತೀವಿ, ಅಥವಾ ಆಕ್ಟಿವೇಟೆಡ್ ಪಾರ್ಷಿಯಲ್ ಥ್ರೋಂಬೋಪ್ಲಾಸ್ಟಿ APTT ಅಂತ ಮಾಡ್ತೀವಿ. ಎಂಟೈರ್ ಥ್ರಾಂಬೋಜೆನಿಕ್ ಪ್ರೊಫೈಲ್ ಅಂತಾನೆ ಸಿಗುತ್ತೆ. ಅಂದ್ರೆ ಒಂದು ಮನುಷ್ಯನ ಹೆಪ್ಪುಗಟ್ಟುವಿಕೆಯ ಒಂದು ಶಕ್ತಿ ಎಷ್ಟು ಪ್ರಮಾಣದಲ್ಲಿ ಅನ್ನೋದು ಒಂದು ಇಂಪಾರ್ಟೆಂಟ್ ಮಾರ್ಕರ್ ಆಗುತ್ತೆ. ಅಥವಾ ಅದೇ ರೀತಿ ಮಧುಮೇಹ ಕಂಡುಹಿಡಿಯೋದಕ್ಕೆ ಡಯಾಬಿಟಿಕ್ ಮಾರ್ಕರ್ಸ್ ಆಗ್ಬೋದು, ಒಬಿಸಿಟಿಗೆ ಕೆಲವು ಮಾರ್ಕರ್ಸ್ ಅಂತ ಇರುತ್ತೆ, BP-ಗೆ ಸಂಬಂಧಿತ ಕೆಲವು ಮಾರ್ಕರ್ಸ್, ಮತ್ತೆ ಕಿಡ್ನಿ ಡ್ಯಾಮೇಜ್ ಏನಾದ್ರೂ ಆಗಿದೆಯಾ ಅಥವಾ ಕಾರ್ಡಿಯಾಕ್ ಹಾರ್ಟ್ ಪ್ರಾಬ್ಲಮ್ ಇರೋದಕ್ಕೆ ಕೆಲವು ಮಾರ್ಕರ್ಸ್ ಲೈಕ್ ಪ್ರೋಪೋನಿನ್ಸ್ ಅಂತ ಹೇಳ್ತೀವಿ. ಸೊ ಇವೆಲ್ಲ ಮಾರ್ಕರ್ಸ್ ಒಂದು ಕಾಸ್ ಕಂಡುಹಿಡಿಯೋದಕ್ಕೂ ಹೆಲ್ಪ್ ಮಾಡುತ್ತೆ, ಇನ್ನೊಂದು ಡಯಾಗ್ನೋಸಿಸ್ ಮಾಡಕ್ಕೂ ಹೆಲ್ಪ್ ಮಾಡುತ್ತೆ. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಅಲ್ಲಿ ಯಾವ ರೀತಿ ಪ್ರೋಗ್ನೋಸಿಸ್ ಆಗ್ತಿದೆ, ಅಂದ್ರೆ ನಮ್ಗೆ ಯಾವ ರೀತಿ ಒಂದು ಎಕ್ಸ್ಪೆಕ್ಟೆಡ್ ಔಟ್ಕಮ್ ಬರ್ತಿದ್ಯಾ ಇಲ್ವಾ ಅಂತ ಗೊತ್ತಾಗೋದಕ್ಕೂ ಅದು ಸಹಕಾರಿಯಾಗುತ್ತೆ. ಸೊ ಇದು ಯಾವಾಗಲೂ ಒಂದು ಹ್ಯಾಂಡ್ ಇನ್ ಹ್ಯಾಂಡ್, ಒಂದು ರೇಡಿಯೋಲಾಜಿಕಲ್ ಆಗ್ಲಿ ಕ್ಲಿನಿಕಲ್ ಆಗ್ಲಿ ಲ್ಯಾಬ್ ಟೆಸ್ಟ್ ಅನ್ನೋದು ಒಂದು ಪೂರಕವಾಗಿರುತ್ತೆ. ಡಾಕ್ಟರ್, ಹಾಗಿದ್ರೆ AI ಬೇಸ್ಡ್ ಇಮೇಜ್ ಏನಾದ್ರೂ ಈ ಡಯಾಗ್ನೋಸಿಸ್ ಗೆ ಹೆಲ್ಪ್ ಮಾಡುತ್ತಾ? ಖಂಡಿತ. AI ಬೇಸ್ಡ್ ಇಮೇಜ್ ಈಗ ನಾವು ಈಗ ರಿಸರ್ಚ್ ಮಾಡ್ತಾ ಇದ್ದೀವಿ. ಕೆಲವು AI ಬೇಸ್ಡ್ ಸಾಫ್ಟ್ವೇರ್ ಆಟೋಮ್ಯಾಟಿಕ್ ಆಗಿ ಕ್ಯಾನ್ ಪಿಕಪ್ ಅರ್ಲಿ ಸ್ಟ್ರೋಕ್. ಡೆಫಿನೆಟ್ಲಿ ಇನ್ ಫ್ಯೂಚರ್ AI ಬೇಸ್ಡ್ ಇಮೇಜಸ್ ಅಲ್ಲಿ ಏನಿದೆ ರೇಡಿಯಾಲಜಿಲಿ ಬಹಳ ಸಹಾಯಕ. ನಾವೆಲ್ಲ ಈಗ ವಿ ಆರ್ ಡೂಯಿಂಗ್ ರಿಸರ್ಚ್, ಇನ್ನೂ ಅದು ರಿಸರ್ಚ್ ಸ್ಟೇಜ್ ಅಲ್ಲೇ ಇದೆ. ಸೊ ಅದ್ರ ಸ್ಟಡಿ ಕನ್ಕ್ಲೂಷನ್ ಆದ್ಮೇಲೆ ಐ ವಿಲ್ ಬಿ ಇನ್ ಎ ಬೆಟರ್ ಪೊಸಿಷನ್. ಈಗ ರುಟೀನ್ ಹೆಲ್ತ್ ಚೆಕ್ಅಪ್ ಮಾಡೋದ್ರಿಂದಾಗಿ ಈಗ ಸ್ಟ್ರೋಕ್ ಇದೆ ಅನ್ನೋದನ್ನ ಡಿಟೆಕ್ಟ್ ಮಾಡೋದಕ್ಕಾಗತ್ತಾ, ಅಥವಾ ಏನೋ ಇಶ್ಯೂಸ್ ಇದೆ ಬ್ರೈನ್ ಅಲ್ಲಿ ಆತರ ಡಿಟೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಖಂಡಿತ. ಕೆಲವು ಸಲ ರುಟೀನ್ ಹೆಲ್ತ್ ಚೆಕ್ಅಪ್ ಅಲ್ಲಿ ನಾವು ಬರೇ BP, ಶುಗರ್ ಮತ್ತೆ ಸರ್ ಹೇಳ್ದಂಗೆ ಕಿಡ್ನಿ ಮಾರ್ಕರ್ಸ್, ಲಿವರ್ ಮಾರ್ಕರ್ಸ್ ಇದಷ್ಟೇ ನೋಡ್ದಂಗೆ ನಾವು ಸ್ಟ್ರೋಕ್ ಪ್ರಿವೆನ್ಷನ್ ಅಲ್ಲಿ ಒಂದು ಲಿಪಿಡ್ ಪ್ರೊಫೈಲ್, ಫಾಸ್ಟಿಂಗ್ ಲಿಪಿಡ್ ಪ್ರೊಫೈಲ್ ಅಂತ ಒಂದು ನೋಡ್ಬೇಕಾಗತ್ತೆ. ಮತ್ತೆ ಎರಡನೇದಾಗಿ ಹೋಮೋಸಿಸ್ಟಿನ್ ಅಂತ ಒಂದು ಬ್ಲಡ್ ಟೆಸ್ಟ್ ಬರುತ್ತೆ. ಅದು ಅನುವಂಶವಾಗಿ ಯಾರಿಗೆ ಸ್ಟ್ರೋಕ್ ಇದ್ರೆ, ಫ್ಯಾಮಿಲಿಯಲ್ಲಿ ಸ್ಟ್ರೋಕ್ ಇದ್ರೆ
ಅವರು ಎಸ್ಪೆಷಲಿ ಸ್ಟ್ರೋಕ್ ಇನ್ ಯಂಗ್ ಅಂತ ನಾವೇನ್ ಹೇಳ್ತೀವಿ, 40 ಅಥವಾ 45ನೇ ವರ್ಷದ ಒಳಗಡೆ ಸ್ಟ್ರೋಕ್ ಆಗಿರೋರಿಗೆ ಈ ಹೋಮೋಸಿಸ್ ಅಂತ ಒಂದು ಬ್ಲಡ್ ಚೆಕಪ್ ಟೆಸ್ಟ್ ಮಾಡೋದಿರ್ಬೋದು, ಅಥವಾ ಮೂರನೇದಾಗಿ ಹಾರ್ಟ್ ಚೆಕಪ್ ಇರ್ಬೋದು. ಕೆಲವು ಸಲ ಎಕೋ ಮಾಡಿದಾಗ ಕೆಲವರಿಗೆ ಎದೆಯಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ, ಹಾರ್ಟ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ, ಹೋಲ್ ಇದೆಯಾ ಅಂತ ಗೊತ್ತಾಗುತ್ತೆ. ಅದನ್ನು ಟ್ರೀಟ್ಮೆಂಟ್ ಮಾಡಿದ್ರೆ ಸ್ಟ್ರೋಕ್ ಪ್ರಿವೆಂಟ್ ಮಾಡ್ಬೋದು. ಮತ್ತೆ 4ನೇದಾಗಿ ECG, ರೊಟೀನ್ ECG ಇರ್ಬೋದು, ಅಥವಾ ಕೆಲವು ಸಲ 24 ಗಂಟೆ 24 hour ಹೋಲ್ಟರ್ ಅಂತ ಹೇಳ್ತೀವಿ. ಅದರಲ್ಲಿ ಎದೆ ಬಡಿತ ಏರುಪೇರಾದಾಗ ಏಟ್ರಿಯಲ್ ಫಿಬ್ರಿಲೇಷನ್ ಅಂತ ಹೇಳ್ತೀವಿ. ಆ ಏಟ್ರಿಯಲ್ ಫಿಬ್ರಿಲೇಷನ್ ಏರುಪೇರು ಎದೆ ಬಡಿತ ಇದ್ದವ್ರಿಗೆ ಸ್ಟ್ರೋಕ್ ರೇಟ್ ಜಾಸ್ತಿ ಇರುತ್ತೆ. ಮತ್ತೆ ಇನ್ನೊಂದು ಪ್ರಿವೆನ್ಟಿವ್ ಹೆಲ್ತ್ ಚೆಕಪ್ ಅಲ್ಲಿ ನಾವು ಕ್ಯಾನ್ ಡೂ CV ಡಾಪ್ಲರ್ ಅಂತ ಹೇಳ್ತೀವಿ. ಅಂದ್ರೆ ಡಾಪ್ಲರ್ ಟೆಸ್ಟ್. ನಮ್ಮ ಎದೆಯಿಂದ ಬ್ರೈನ್ಗೆ ರಕ್ತ ಸಂಚಾರ ಆಗೋ ರಕ್ತನಾಳದಲ್ಲಿ ಏನಾದ್ರು ಬ್ಲಾಕ್ ಇದೆಯಾ, ಆ ಬ್ಲಾಕ್ ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಸೊ ಇದರಿಂದ ಡೆಫಿನೆಟ್ಲಿ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಇಂದ ಸ್ಟ್ರೋಕ್ ರಿಸ್ಕ್ ನ ಕಡಿಮೆ ಮಾಡಬಹುದು. ನಾವು ಯಾವ್ದಾದ್ರು ಪ್ರಾಬ್ಲಮ್ ಕಂಡು ಬಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಸ್ಟ್ರೋಕ್ ರಿಸ್ಕ್ ಪ್ರಿವೆಂಟ್ ಮಾಡಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಡಾಕ್ಟರ್ ಸುರೇಶ್ ಸರ್, ಈಗ ಫಾಸ್ಟರ್ ಸ್ಟ್ರೋಕ್ ಡಯಾಗ್ನೋಸಿಸ್ ಬ್ರೈನ್ ಸ್ಟ್ರೋಕ್ ನ ಸಿವಿಯಾರಿಟಿನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತಾ? ಯಾಕಂದ್ರೆ ಡಯಾಗ್ನೋಸಿಸ್ ಮಾಡಿದಾಗ ಅದು ಸ್ಪೀಡ್ ಆಯ್ತು ಅಥವಾ ಅದು ಫಾಸ್ಟರ್ ಆಯ್ತು ಅಂದಾಗ ಫರ್ದರ್ ಟ್ರೀಟ್ಮೆಂಟ್ ಗೆ ಅದು ಹೆಲ್ಪ್ ಮಾಡುತ್ತಾ, ಹೇಗೆ? ಖಂಡಿತ ಮೇಡಮ್, ನಾನು ಆಗ್ಲೇ ಹೇಳ್ದಂಗೆ ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ ಸ್ಟ್ರೋಕ್ಗೆ ಅದನ್ನ ಡಿಟೆಕ್ಟ್ ಮಾಡೋದಕ್ಕೆ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಅಲ್ಲಿ ನಮಗೆ ಒಂದು ಅವಕಾಶ ಸಿಗುತ್ತೆ. ಅಂದ್ರೆ ಒಂದು ಶುಗರ್ ಇದೆ ಅಂತ ಗೊತ್ತಾಗೋದಾಗ್ಲಿ, ಅಥವಾ ಅವ್ರಿಗೆ ಒಂದು ಲಿಪಿಡ್ ಪ್ರೊಫೈಲ್ ಅಲ್ಲಿ ಬೊಜ್ಜು ಜಾಸ್ತಿ ಇದೆ ಅಂತ ಗೊತ್ತಾಗೋದಾಗ್ಲಿ, ಅಥವಾ ಬೇರೆ ಏನಾದ್ರು ಈಗ ಸರ್ ಹೇಳ್ದಂಗೆ ಹೋಮೋಸಿಸ್ಟಿನ್ ಅಂತ ಒಂದು ಥ್ರಾಂಬೋಸಿಸ್ ಆಗುವಂತ ಅಥವಾ ರಕ್ತ ಹೆಪ್ಪುಗಟ್ಟಿಗೆ ಜಾಸ್ತಿ ಆಗುವಂತ ಒಂದು ಪ್ರಮಾಣ ಅದನ್ನು ತಿಳ್ಕೊಬಹುದು. ಸೊ ಇವೆಲ್ಲ ಮೊದಲೇ ಗೊತ್ತಾಗೋದ್ರಿಂದ ಏನಾಗುತ್ತೆ, ಪ್ರಿವೆಂಟಿವ್ ಆಸ್ಪೆಕ್ಟ್ಸ್ ನಾವು ಅಡಾಪ್ಟ್ ಮಾಡ್ಕೋಬಹುದು. ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಂಡು ಒಂದು ಆರೋಗ್ಯಕರವಾದ ಒಂದು ಆಹಾರ ಸೇವನೆ ಆಗ್ಬೋದು, ಅಥವಾ ಒಂದು ವ್ಯಾಯಾಮ, ಧ್ಯಾನ, ಅಥವಾ ಒಂದು ಸಕ್ರಿಯವಾಗಿರುವಂಥದ್ದು, ನಿಷ್ಕ್ರಿಯತೆಗಿಂತ ಸಕ್ರಿಯವಾಗಿರುವಂಥದ್ದು, ಆಮೇಲೆ ಮಾನಸಿಕ ಒತ್ತಡನ ಕಮ್ಮಿ ಮಾಡ್ಕೊಳ್ಳುವಂಥದ್ದು, ಮತ್ತೆ ಕೆಲವು ಹ್ಯಾಬಿಟ್ಸ್ ಗಳಿಂದ ದೂರ ಆಗೋದು. ಇವೆಲ್ಲಾನು ನಾವು ಮಾಡಿದಾಗ ಏನಾಗುತ್ತೆ, ನಾವು ಈ ಸ್ಟ್ರೋಕ್ ಆಗುವಂತ ಸಂಭವನ ನಾವು ಮುಂದಕ್ಕೆ ಹಾಕ್ಬೋದು ಅಥವಾ ಅದನ್ನ ಕಮ್ಮಿ ಮಾಡ್ತಾ ಹೋಗ್ಬೋದು. ಸೊ ಅರ್ಲಿಯರ್ ದ ಬೆಟರ್ ಅಂದಂಗೆ ಈ ರಿಸ್ಕ್ ಫ್ಯಾಕ್ಟರ್ಸ್ ನ ಫಸ್ಟೇ ಐಡೆಂಟಿಫೈ ಮಾಡ್ಬಿಟ್ಟು ಅದಕ್ಕೆ ಪ್ರೋಆಕ್ಟಿವ್ ಆಗಿ ನಾವು ಏನೇನೆಲ್ಲ ಅಡಾಪ್ಟ್ ಮಾಡ್ಕೋಬಹುದು, ನಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳ್ತಾ ಹೋದ್ರೆ ಖಂಡಿತವಾಗ್ಲೂ ನಾವು ಈ ಸ್ಟ್ರೋಕ್ ನ ಅವಾಯ್ಡ್ ಮಾಡ್ಬೋದು. ಡಾಕ್ಟರ್ ಮಹೇಂದ್ರ ಸರ್, ಕ್ಲಾಟ್ ರಿಮೂವ್ ಹೇಗೆ ಮಾಡ್ತೀರಾ ಅಂಡ್ ಇದ್ರ ಟ್ರೀಟ್ಮೆಂಟ್ ಬಗ್ಗೆ ಫರ್ದರ್ ಇನ್ಫಾರ್ಮೇಶನ್ ಕೊಡೋದಾದ್ರೆ? ಕ್ಲಾಟ್ ರಿಮೂವಲ್ ಅಂತ ಏನ್ ಹೇಳ್ತೀವಿ ಅದನ್ನ ನಾವು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ರಕ್ತನಾಳ ಬ್ಲಾಕ್ ಆಗಿರುತ್ತೆ ಅನ್ಕೊಳ್ಳಿ, ಪೇಷಂಟ್ ಸ್ಟ್ರೋಕ್ ಆಗಿ ಬರ್ತಾರೆ, ನಾವು CT ಸ್ಕ್ಯಾನ್, ಅವಾಗಲೇ ಹೇಳ್ದಂಗೆ CT ಸ್ಕ್ಯಾನ್ ಜೊತೆಗೆ ಆಂಜಿಯೋಗ್ರಾಮ್ ಅಂತಾನು ಒಂದು ಸ್ಟಡಿ ಮಾಡ್ತೀವಿ. ಆಂಜಿಯೋಗ್ರಾಮ್ ಅಂದ್ರೆ ಡೈ ಇಂಜೆಕ್ಟ್ ಮಾಡಿ, ಆ ಡೈ ಎಲ್ಲೆಲ್ಲಿ ಬ್ರೈನ್ ಅಲ್ಲಿ ರಕ್ತನಾಳದಲ್ಲಿ ಹೋಗುತ್ತೋ ಅದು ನಾರ್ಮಲ್ ಆಗಿ ಎಲ್ಲಾ ಕಡೆ ಹೋದ್ರೆ ನಾರ್ಮಲ್ ಆಗಿ ಯಾವ್ದು ರಕ್ತನಾಳ ಅಂತ ದೊಡ್ಡ ರಕ್ತನಾಳ ಬ್ಲಾಕ್ ಇಲ್ಲ ಅಂತ ಬರುತ್ತೆ. ಸಣ್ಣ ರಕ್ತನಾಳ ಬ್ಲಾಕ್ ಇದ್ರೆ ಕ್ಲಾಟ್ ರಿಮೂವಲ್ ಮಾಡಲ್ಲ, ಬರೀ ಮೆಡಿಕೇಶನ್ ಅಷ್ಟೇ, ಇಂಜೆಕ್ಷನ್ ಮತ್ತೆ ಮೆಡಿಕೇಶನ್ ಅಷ್ಟೇ ಟ್ರೀಟ್ಮೆಂಟ್. ಕೆಲವು ಸಲ ದೊಡ್ಡ ರಕ್ತನಾಳ ಬ್ಲಾಕ್ ಇದ್ರೆ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ, ಅಂದ್ರೆ ಆಂಜಿಯೋಗ್ರಾಮ್ ತರ ಮಾಡಿ ಆ ಸ್ಟೆಂಟ್ ಹಾಕಿ ಆ ಕ್ಲಾಟ್ ನ ತೆಗೆದು ಆಚೆ ಓಪನ್ ಮಾಡ್ಬೋದು, ರಕ್ತನಾಳ ಓಪನ್ ಮಾಡ್ಬೋದು. ಸೊ ಇದು ಯೂಶಲಿ ಅರ್ಲಿಯರ್ ದ ಬೆಟರ್. ನಾನು ಹೇಳ್ದಂಗೆ ಲಾಸ್ಟ್ ಟೈಮ್ ಹೇಳ್ದಂಗೆ 6 ಗಂಟೆ ಒಳಗಡೆ ವಿತಿನ್ 6 hours ಈ ಪ್ರೊಸೀಜರ್ ಮಾಡಿದ್ರೆ ಔಟ್ಕಮ್ ವಿಲ್ ಬಿ ಬೆಟರ್. ಮತ್ತೆ ಅಪ್ ಟು ಸರ್ಟನ್ ಪೇಷಂಟ್ಸ್, ಕೆಲವು ಚುನಾಯಿತ, ಕೆಲವು ಸೆಲೆಕ್ಟೆಡ್ ಪೇಷಂಟ್ಸ್ ಅಲ್ಲಿ 24 ಗಂಟೆ ಒಳಗಡೆ ಮಾಡಬಹುದು ಇದನ್ನ. ಡಾಕ್ಟರ್, ಈಗ ಯಾವ ಸಂದರ್ಭದಲ್ಲಿ ಸರ್ಜರಿ ಬೇಕೇ ಬೇಕಾಗುತ್ತೆ, ಸರ್ಜರಿನೇ ಮಾಡ್ಬೇಕು ಅನ್ನೋ ತರ ಇದೆಯಾ ಸಿಚುವೇಶನ್? ಯೂಶಲಿ ದೊಡ್ಡ ರಕ್ತನಾಳ ಬ್ಲಾಕ್ ಇದ್ರೆ ನಾವು M1 ಅಕ್ಲೂಷನ್ ಅಂತ ಹೇಳ್ತೀವಿ. ಅಂದ್ರೆ ಯಾವ ರಕ್ತನಾಳ ಬ್ಲಾಕ್ ಇದೆ ದೊಡ್ಡ ರಕ್ತನಾಳ M1 ಅಂತ ಹೇಳ್ತೀವಿ, MCA ಬ್ಲಾಕ್ ಅಂತ ಹೇಳ್ತೀವಿ. ಅಂದ್ರೆ ಬ್ರೈನ್ ಅಲ್ಲಿ ಅದೊಂದು ಇಂಪಾರ್ಟೆಂಟ್ ರಕ್ತನಾಳ, ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇನೆ ಬ್ಲಾಕ್ ಆಗಿದ್ರೆ ಅದನ್ನ ತೆಗಿಬಹುದು. ಮತ್ತೆ ಎರಡನೇದು, ಕೆಲಸಲ್ಲಿ ರಕ್ತನಾಳ ಒಡೆದಾಗ ಬ್ರೈನ್ ಹೆಮರೇಜ್ ಏನೇ ಅಂತ ಹೇಳ್ತೀವಿ, ಆ ಬ್ರೈನ್ ಹೆಮರೇಜ್ ಆಗಿ ರಕ್ತ ಚೆಲ್ಲಿ ಎಲ್ಲಾ ಕಡೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಆ ರಕ್ತನಾಳ ನಾವು ಕ್ಲೋಸ್ ಮಾಡದೇ ಇರ್ಬೋದು, ಅಟ್ಲೀಸ್ಟ್ ಆ ರಕ್ತನಾಳನ ಹೆಪ್ಪುಕಟ್ಟೋದನ್ನ ತೆಗಿಬೇಕಾಗುತ್ತೆ. ಕೆಲಸಲ್ಲಿ ಬ್ಲೀಡಿಂಗ್ ಸ್ಟಾಪ್ ಮಾಡಬಹುದು. ಕೆಲಸಲ್ಲಿ ಸಬರ್ಗಂಡ ಹೆಮರೇಜ್ ಅಂತ ಹೇಳ್ತೀವಿ, ಅದನ್ನು ನಾವು ಸ್ಟ್ರೋಕ್ ಅಂತಾನು ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ಅನ್ಯೂರಿಸಮ್ ಅಂತ ಏನ್ ಹೇಳ್ತೀವಲ್ಲ, ನಾವು ರಕ್ತನಾಳ ಬಲೂನ್ ತರ ದೊಡ್ಡದಾಗಿ ಬಲೂನ್ ತರ ರಪ್ಚರ್ ಆಗ್ಬಿಡುತ್ತೆ, ಆಗ್ಲೂ ನಾವು ಸರ್ಜರಿ ಮಾಡ್ಬೇಕಾಗುತ್ತೆ. ಸೊ ಇದೆಲ್ಲ ಮೇನ್ ಇಂಡಿಕೇಶನ್ ಸರ್ಜರಿ ಸ್ಟ್ರೋಕ್ ಅಲ್ಲಿ. ಡಾಕ್ಟರ್ ಸುರೇಶ್ ಸರ್, ಇದರಿಂದ ಲಾಂಗ್ ಟರ್ಮ್ ಎಫೆಕ್ಟ್ ಏನಾದ್ರೂ ಇರುತ್ತಾ? ಈಗ ಬಂದು ಹೋದ್ಮೇಲೆ ಕೂಡ ಈಗ ಅವರು ರಿಕವರಿ ಆದ್ರು ಅಂತಾದ್ರೂ ಅದರಿಂದ ಮತ್ತೆ ಅವರಿಗೆ ನೋಡಿದಾಗ ಇವರಿಗೆ ಬ್ರೈನ್ ಸ್ಟ್ರೋಕ್ ಆಗಿದೆ,
ಮುಂಚೆ ಆಗಿತ್ತು ಅನ್ನೋ ತರ ಸಿಂಪ್ಟಮ್ಸ್ ಏನಾದ್ರು ಮತ್ತೆ ಅವರಲ್ಲಿ ಇರುತ್ತೆ? ಖಂಡಿತ. ಯಾಕಂದ್ರೆ ಅದು ಎಷ್ಟು ಬೇಗ ಅವರು ಟ್ರೀಟ್ ಮಾಡ್ತಾರೆ, ಆಮೇಲೆ ಎಷ್ಟು ರಿವರ್ಸಿಬಲ್ ಅನ್ನೋದ್ರ ಮೇಲೆ, ಆ ಪ್ರಮಾಣದ ಮೇಲೆ ಆ ಒಂದು ಲಾಂಗ್ ಟರ್ಮ್ ಎಫೆಕ್ಟ್ಸ್ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಇನ್ ಕೇಸ್ ಏನಾದ್ರು ಡಿಲೇ ಆಗಿತ್ತು, ಸ್ವಲ್ಪ ಏನಾದ್ರು ತೊಂದರೆ ಆಗಿತ್ತು ಅಂದಾಗ ಆಟೋಮೆಟಿಕ್ ಆಗಿ ಅವರಲ್ಲಿ ಒಂದು ಮೋಟಾರ್ ಆಕ್ಟಿವಿಟಿ ಅಂತ ಏನ್ ಹೇಳ್ತೀವಿ, ಅಂದ್ರೆ ಮಸಲ್ಸ್ ಗಳಿಗೆ ಎಲ್ಲ ಒಂದು ದುರ್ಬಲತೆ ಅಥವಾ ಅಧಿಕ ಪ್ರಮಾಣ ಆದಾಗ ನಿಷ್ಕ್ರಿಯತೆ ಕೂಡ ಆಗಿರುತ್ತೆ. ಅಂದ್ರೆ ಸಂಚಲನನೇ ಇರಲ್ಲ, ಚಲನವಲನಗಳೇ ಕಮ್ಮಿ ಆಗಿರುತ್ತೆ. ಸೊ ಒಂದು ನಡೆಯೋದ್ರಲ್ಲಿ ತೊಂದರೆ ಆಗಿರ್ಬೋದು, ಅಥವಾ ಒಂದು ಮಾತಿನಲ್ಲಿ ಒಂದು ಸ್ಲರಿಂಗ್ ಆಫ್ ಸ್ಪೀಚ್ ಅಂತ ಹೇಳ್ತೀವಿ, ಅಂದ್ರೆ ಸ್ಪಷ್ಟವಾಗಿ ಮಾತಾಡದೇ ಇರೋವಂಥದ್ದು, ಅಥವಾ ಗ್ರಹಿಕೆ ಅಂತ ಏನ್ ಹೇಳ್ತೀವಿ, ಯಾರಾದ್ರೂ ಬೇರೆಯವ್ರು ಮಾತಾಡಿದ್ದನ್ನ ನಾವು ಅದನ್ನ ಗ್ರಹಿಸ್ಕೊಂಡು ಅದಕ್ಕೆ ಸ್ಪಂದನೆ ಮಾಡ್ಬೇಕಾಗುತ್ತೆ. ಆ ಸ್ಪಂದನೆ ಆಗೋದನ್ನು ತೊಂದರೆ ಆಗ್ಬೋದು. ಸೊ ನೀವು ಕೆಲವರಲ್ಲಿ ಮಾತುವೆ ತೊಂದರೆ ಇರುತ್ತೆ, ಅಥವಾ ಕೆಲವರು ಮಾತಾಡೋ ಇದು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತೊಂದರೆ ಇರುತ್ತೆ. ಮತ್ತೆ ಇದು ಚಲನವಲನ ಆಗ್ಲಿ, ಯೂರಿನ್ ಕಂಟ್ರೋಲ್ ಆಗ್ಲಿ, ಅಥವಾ ಮೋಷನ್ ಕಂಟ್ರೋಲ್ ಆಗ್ಲಿ, ಅಥವಾ ಪೂರ್ತಿ ಬೆಡ್ ರಿಡನ್ನೇ ಆಗಿಬಿಟ್ಟಿರ್ತಾರೆ ಕೆಲವರು. ಸೊ ಇವೆಲ್ಲ ಆಫ್ಟರ್ ಎಫೆಕ್ಟ್ಸ್ ಅಂತ ಏನ್ ಹೇಳ್ತೀವಿ, ಅದು ಪ್ಯಾರಾಲಿಸಿಸ್ ಆಗಿ ತೊಂದರೆ ಆಗಿರುತ್ತೆ. ಸೊ ಈ ಒಂದು ಆಫ್ಟರ್ ಎಫೆಕ್ಟ್ಸ್ ಜಾಸ್ತಿ ಇರೋದ್ರಿಂದ ಪೇಷಂಟ್ಸ್ ಗಳಲ್ಲಿ ಏನಾಗುತ್ತೆ, ಅದು ಒಂದು ಫಿಸಿಯೋಥೆರಪಿ ಆಗ್ಬೋದು, ರಿಹ್ಯಾಬಿಲಿಟೇಷನ್ ಆಗ್ಬೋದು, ಇವೆಲ್ಲ ಬೇಕಾಗತ್ತೆ ಅವ್ರಿಗೆ. ಅದನ್ನೇ ಮತ್ತೆ ರೀಗೈನ್ ಮಾಡ್ಕೋಬೇಕು ಅಂದ್ರೆ ಆ ಪವರ್ನ ಅವರು ಆ ಒಂದು ಇದನ್ನ ಪ್ರೋಸೆಸ್ನ ಮಾಡ್ಬೇಕಾಗತ್ತೆ, ರಿಹ್ಯಾಬಿಲಿಟೇಷನ್ ಅಂತ ಮಾಡ್ಬೇಕಾಗತ್ತೆ. ಸೊ ಇದು ಒಂದು ಟೋಟಲ್ ಆಗಿ ಬೇಗ ಹೋಗಿ ಅವರು ತೋರಿಸ್ಕೊಂಡಿದ್ರೆ ತೊಂದರೆ ಇರಲ್ಲ. ಲೇಟ್ ಏನಾದ್ರು ಮಾಡಿದ್ರು ಅಂದ್ರೆ ಅವರಲ್ಲಿ ಆಫ್ಟರ್ ಎಫೆಕ್ಟ್ಸ್ ಜಾಸ್ತಿ ಆಗುವಂತ ಪ್ರಮಾಣ ತುಂಬಾ ಜಾಸ್ತಿ ಇದೆ. ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹಾಸ್ಪಿಟಲ್ ತೋರಿಸ್ಬೇಕು, ಅಷ್ಟು ಬೇಗ ಅದಕ್ಕೆ ಟ್ರೀಟ್ಮೆಂಟ್ ಆದ್ರೆ ಅವರ ಹೆಲ್ತ್ಗೂ ಒಳ್ಳೇದು. ಹೌದು ಹೌದು. ಡಾಕ್ಟರ್ ಮಹೇಂದ್ರ ಸರ್, ಈ ರಿಕವರಿ ಟೈಮ್ ಅಲ್ಲಿ ಪೇಷಂಟ್ ಎಷ್ಟು ಕೇರ್ಫುಲ್ ಆಗಿರ್ಬೇಕು ಈಗ ಟ್ರೀಟ್ಮೆಂಟ್ ಆದ್ಮೇಲೆ? ಟ್ರೀಟ್ಮೆಂಟ್ ಆದ್ಮೇಲೆ ಡಾಕ್ಟರ್ ಸುರೇಶ್ ಅವ್ರು ಹೇಳ್ದಂಗೆ ಒಂದು ರಿಹ್ಯಾಬಿಲಿಟೇಷನ್ ಬಹಳ ಇಂಪಾರ್ಟೆಂಟ್. ಯಾವುದೇ ನಾವಿವಾಗ ಸ್ಟ್ರೋಕ್ ಥ್ರಾಂಬೋಲೈಸಿಸ್ ಅಂತ ಏನ್ ಮಾಡ್ತೀವಿ, ಅದು ಮ್ಯಾಜಿಕ್ ಡ್ರಗ್ ಅಲ್ಲ. ಅಂದ್ರೆ ಈಗ ಪೇಷಂಟ್ ಬಂದಾಗ ಕೈ ಎತ್ತಕ್ಕಾಗ್ತಿರಲ್ಲ, ಇಂಜೆಕ್ಷನ್ ಕೊಟ್ಟಿದ ತಕ್ಷಣ ಪೇಷಂಟ್ ನಾರ್ಮಲ್ ಆಗೋದಿಲ್ಲ. ಯಾರಿಗೆ ಇಂಜೆಕ್ಷನ್ ಕೊಡ್ತಾರೆ ಕಂಪೇರ್ ಟು ಯಾರಿಗೆ ಇಂಜೆಕ್ಷನ್ ಟ್ರೀಟ್ಮೆಂಟ್ ಸಿಗೋದಿಲ್ಲ, ಅಟ್ ದ ಎಂಡ್ ಆಫ್ 3 months ಅಂದ್ರೆ 3 ತಿಂಗಳ ನಂತರ ಯಾರು ಇಂಜೆಕ್ಷನ್ ತಗೊಂಡಿರ್ತಾರೋ ಅವ್ರಿಗೆ ರಿಕವರಿ ಚೆನ್ನಾಗಿರುತ್ತೆ. ಹಂಗಂತ 3 months ವರೆಗೂ ನಾವ್ ಏನ್ ಮಾಡ್ಬೇಕು, ರಿಹ್ಯಾಬಿಲಿಟೇಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್, ಬಹಳ ಮುಖ್ಯ. ರಿಹ್ಯಾಬಿಲಿಟೇಷನ್ ಅಂತಂದ್ರೆ ಫಿಸಿಯೋಥೆರಪಿ, ಪೇಷಂಟ್ ಮೂಮೆಂಟ್ಸ್ ಇರ್ಬೋದು, ಅಥವಾ ಸ್ಪೀಚ್ ಥೆರಪಿ, ಮಾತಾಡೋದಕ್ಕೆ ಥೆರಪಿ ಇರ್ಬೋದು, ಸ್ವಾಲೋ ಥೆರಪಿ. ಕೆಲವರಿಗೆ ನುಂಗದ ಕಷ್ಟ ಆಗುತ್ತೆ, ಲಕ್ವ ಹೊಡೆದಾಗ ಬಾಯಿ ನುಂಗೋ ಜಾಗದಲ್ಲಿ ಲಕ್ವ ಆದಾಗ ನುಂಗೋದು ಕಷ್ಟ ಆಗುತ್ತೆ. ಆಗ ಕೆಲವರಿಗೆ ಫೋರ್ಸ್ ಮಾಡಿ ನಾವು ಫೀಡ್ ಮಾಡಿದ್ರೆ ಅವ್ರಿಗೆ ನ್ಯೂಮೋನಿಯಾ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ಸ್ಪೀಚ್ ಥೆರಪಿ, ಸ್ವಾಲೋ ಥೆರಪಿ, ಫಿಸಿಯೋಥೆರಪಿ ಮತ್ತೆ ಆಕ್ಯುಪೇಷನಲ್ ಥೆರಪಿ, ಇದೆಲ್ಲ ರಿಹ್ಯಾಬಿಲಿಟೇಷನ್ ಮತ್ತೆ ಮೆಡಿಸಿನ್, ಕಂಟ್ರೋಲ್ ಆಫ್ ರಿಸ್ಕ್ ಫ್ಯಾಕ್ಟರ್ಸ್, ಇದೆಲ್ಲ ಮಾಡಿದಾಗ ರಿಕವರಿ ನಿಧಾನಕ್ಕೆ ಬಂದ್ರು, ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್, ಅಟ್ ದ ಎಂಡ್ ಆಫ್ 3 months 6 months ದೇ ವಿಲ್ ಬಿ ಇನ್ ಎ ಬೆಟರ್ ಪೊಸಿಷನ್. ಡಾಕ್ಟರ್, ಹಾಗಿದ್ರೆ ಒಮ್ಮೆ ಬ್ರೈನ್ ಸ್ಟ್ರೋಕ್ ಆಗಿ ಅವರು ರಿಕವರಿ ಆಯ್ತು ಅಂದ್ರೆ ಮತ್ತೆ ಅವರಿಗೆ ಬ್ರೈನ್ ಸ್ಟ್ರೋಕ್ ಆಗುವ ಚಾನ್ಸಸ್ ಇರುತ್ತಾ? ಖಂಡಿತ, ಇದು ಬಹಳ ಒಳ್ಳೆ ಕ್ವಶನ್. ಯಾಕೆ ಅಂತಂದ್ರೆ ಕೆಲವರು ಟ್ರೀಟ್ಮೆಂಟ್ ಆಯ್ತು, ನಾನು ರಿಕವರ್ ಆದೆ ಅಂತ ಹೇಳಿ ಮಾತ್ರೆ ಯಾರು ನಿಂತಾರೆ, ಮಾತ್ರೆ ನುಂಗಿದ್ರೆ ನಂಗೆ ಸೈಡ್ ಎಫೆಕ್ಟ್ ಅಂತ ಯಾರೋ ಕೆಲವರು ಹೇಳಿರ್ತಾರೆ. ನೆಗ್ಲಿಜೆನ್ಸ್, ಮಾತ್ರ ನಿಲ್ಲಿಸ್ಬಿಡ್ತಾರೆ. ಮಾತ್ರ ನಿಲ್ಲಿಸಿದ ತಕ್ಷಣ ಮತ್ತೆ ಇನ್ನೊಂದ್ಸಲಿ ಸ್ಟ್ರೋಕ್ ಆಗುತ್ತೆ. ಯಾವುದೇ ಪ್ರಾಸೆಸ್ ಇರ್ಬೋದು, ಇವಾಗ ಎಲ್ಲರಿಗೂ ಗೊತ್ತಿರುತ್ತೆ, ಒಂದ್ಸಲಿ ಹಾರ್ಟ್ ಅಟ್ಯಾಕ್ ಆದ್ರೆ 2ನೇ ಸಲ ಆಗೋ ಚಾನ್ಸಸ್ ಇರುತ್ತೆ, 3ನೇ ಸಲ ಆಗೋ ಚಾನ್ಸಸ್ ಇರುತ್ತೆ. ಪ್ರತಿ ಸಲ ಆದಾಗೂ ಹಾರ್ಟ್ ವೀಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಎದೆನಾಳದಲ್ಲಿ ರಕ್ತನಾಳ ಬ್ಲಾಕ್ ಆದ್ರೆ ಅದನ್ನ ನಾವು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಬ್ರೈನ್ ಅಲ್ಲಿ ರಕ್ತನಾಳ ಬ್ಲಾಕ್ ಆದ್ರೆ ಸ್ಟ್ರೋಕ್ ಅಂತ ಹೇಳ್ತೀವಿ. ಸೊ ಎರಡಕ್ಕೂ ಒಂದೇ ಕಾರಣ, ಒಂದೇ ಪ್ರಾಸೆಸ್, ಟ್ರೀಟ್ಮೆಂಟ್ ಆಲ್ಮೋಸ್ಟ್ ಸೇಮ್, ಬ್ಲಡ್ ಥಿನ್ನರ್ಸೇ ಇರುತ್ತೆ. ಸೊ ಆದ್ರಿಂದ ಒಂದ್ಸಲಿ ಸ್ಟ್ರೋಕ್ ಆದ್ರೆ 2ನೇ ಸಲ ಸ್ಟ್ರೋಕ್ ಆಗೋ ಚಾನ್ಸ್ ಆಲ್ಮೋಸ್ಟ್ ಡಬಲ್ ಇರುತ್ತೆ. ಕೆಲವು ಸಲ ನಾವು ಹೇಳ್ತೀವಿ 7 to 8 times ಜಾಸ್ತಿ ಇರುತ್ತೆ. ಸೊ ಆದ್ರಿಂದ ರಿಸ್ಕ್ ಫ್ಯಾಕ್ಟರ್ಸ್ ಕಂಟ್ರೋಲ್ ಇರ್ಬೋದು, ಮೆಡಿಸಿನ್ ಇರ್ಬೋದು, ನಿಲ್ಲಿಸಬಾರ್ದು. ಸ್ಟ್ರೋಕ್ ಚಾನ್ಸಸ್ ಇನ್ನೊಂದ್ಸಲಿ ಜಾಸ್ತಿ ಇರುತ್ತೆ, ಆದ್ರಿಂದ ಮೆಡಿಸಿನ್ಸ್ ನಿಲ್ಲಿಸಬಾರ್ದು. ಟ್ರೀಟ್ಮೆಂಟ್ ಡ್ಯೂರೇಷನ್ ಎಷ್ಟಿರುತ್ತೆ ಡಾಕ್ಟರ್? ಈಗ ಒಂದ್ಸತಿ ಹಾಸ್ಪಿಟಲ್ ಬಂದ್ರು, ಟ್ರೀಟ್ಮೆಂಟ್ ಆಯ್ತು ಫಸ್ಟಿಗೆ, ಅದಾದ್ಮೇಲೆ ಮನೆಯಲ್ಲ ಅವರಿಗೆ ಮೆಡಿಸಿನ್ ಕಂಟಿನ್ಯೂ ಇರುತ್ತೆ. ಸೊ ಆ ಡ್ಯೂರೇಷನ್ ಎಷ್ಟಿರುತ್ತೆ? ಕೆಲವು ಕಂಡೀಷನ್ಸ್ ಅಲ್ಲಿ ನಾವು ಡಬಲ್ ಆಂಟಿಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಿ, ನಾವು ಬ್ಲಡ್ ಥಿನ್ನರ್ಸ್ ಅಂತ ಹೇಳ್ತೀವಿ, ಅದು ಡಬಲ್ ಅಂತ ಕೊಡ್ತೀವಿ. ಅದು ಕೆಲವರು ಸಣ್ಣ ಸ್ಟ್ರೋಕ್ ಇದ್ರೆ 3 ವಾರ ಕೊಡ್ತೀವಿ, ಕೆಲವರಿಗೆ ದೊಡ್ಡ ಸ್ಟ್ರೋಕ್ ಇದ್ರೆ ಡಬಲ್ ಆಂಟಿಪ್ಲೇಟ್ಲೆಟ್ಸ್ 3 ತಿಂಗಳು ಕೊಡ್ತೀವಿ. ಬಟ್ ಒಂದ್ ಬ್ಲಡ್ ಥಿನ್ನರ್, ಆಂಟಿಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಲ್ಲ, ಬ್ಲಡ್ ಥಿನ್ನರ್ ಒಂದು ಕೆಲವರಿಗೆ ಲೈಫ್ ಲಾಂಗ್ ಕೊಡ್ಬೇಕಾಗುತ್ತೆ. ಕೆಲವು ಸಲ ಸ್ಟ್ರೋಕ್ ಬಂದಾಗ ರಿಸ್ಕ್ ಲೈಫ್ ಲಾಂಗ್ ಇರೋದ್ರಿಂದ ಕೆಲವು ಮೆಡಿಸಿನ್ಸ್ ಲೈಫ್ ಲಾಂಗ್ ತಗೋಬೇಕಾಗುತ್ತೆ.
ಡಾಕ್ಟರ್ ಸುರೇಶ್ ಸರ್, ಹಾಗಿದ್ರೆ ಬ್ರೈನ್ ಸ್ಟ್ರೋಕ್ ಆಗದೆ ಇರೋ ತರ ನಾವು ಪ್ರಿವೆನ್ಷನ್ ಅನ್ನ ಯಾವ ರೀತಿ ಮಾಡ್ಕೋಬೇಕು? ಸೊ ಬ್ರೈನ್ ಸ್ಟ್ರೋಕ್ ಆದಾಗ ಹೇಗೆಲ್ಲ ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅಥವಾ ಟ್ರೀಟ್ಮೆಂಟ್ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ವಿ. ಸೊ ಅದ್ ಆಗದೆ ಇರೋ ರೀತಿಯಲ್ಲಿ ನಾವು ತಡೆಗಟ್ಟಬೇಕು ಅಂದ್ರೆ ಏನ್ ಮಾಡ್ಬೇಕು? ಅದೇ ಆಗದೆ ಇರೋ ರೀತಿ ಅಂದ್ರೆ ನಾವು ಒಂದು ಒಳ್ಳೆ ಒಂದು ಜೀವನನ ಅಳವಡಿಸ್ಕೋಬೇಕು. ಒಂದು ಜೀವನ ಪ್ರಮಾಣದ ಏನಿರುತ್ತೆ, ಇಟ್ ಸ್ಟಾರ್ಟ್ಸ್ ಫ್ರಮ್ ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೆಲ್ಲ ಮಾಡ್ತೀವಿ ಅದೆಲ್ಲ ಒಂದ್ ರೀತಿ ಒಂದು ಕಂಟ್ರೋಲ್ಡ್ ಆಗಿ ಒಂದು ಆಹಾರ ಸೇವನೆ ಆಗ್ಬೋದು, ಅಥವಾ ಒಂದು ಡೈಲಿ ವಾಕಿಂಗ್ ಮಾಡೋದಾಗ್ಲಿ, ಅಥವಾ ಒಂದು ಒಬಿಸಿಟಿ ಬರ್ದಿರೋ ತರ ನಮ್ಮ ಒಂದು ವೆಯ್ಟ್ ನ ಕಂಟ್ರೋಲ್ ಮಾಡ್ಕೊಳ್ಳೋದು. ಆಮೇಲೆ BP ಅಥವಾ ಶುಗರು ಬರ್ದಿರೋದಕ್ಕೆ ಈಗ ಇನ್ ಕೇಸ್ ಮನೆಯಲ್ಲಿ ಆಲ್ರೆಡಿ ಜೆನೆಟಿಕಲಿ ಅದು ಪ್ರಿಡಿಸ್ಪೋಸಿಷನ್ ಇದೆ ಅಂದ್ರೆ ಅದು ಬರ್ದಿರೋ ರೀತಿ ಯಾವ ರೀತಿ ಅಂದ್ರೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ. ಕೆಲವು BP ಬರೋದಕ್ಕೂ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ, ಅಥವಾ ಬೇರೆ ಅಂದ್ರೆ ಶುಗರ್ ಮಧುಮೇಹ ಬರೋದಕ್ಕೂ ರಿಸ್ಕ್ ಫ್ಯಾಕ್ಟರ್ ಅಂತ ಇರುತ್ತೆ. ಅವೆಲ್ಲ ಐಡೆಂಟಿಫೈ ಮಾಡಿ ನಾವು ಆದಷ್ಟು ಅದರಿಂದ ದೂರ ಇರಬೇಕು, ದುಶ್ಚಟಗಳಿಂದ ದೂರ ಇರಬೇಕು, ಒಳ್ಳೆ ರೀತಿಯ ಒಂದು ಯೋಚನೆ ಇರಬೇಕು. ಆಮೇಲೆ ಕೆಲಸದಲ್ಲಾಗ್ಲಿ ಅಥವಾ ಮನೆಯಲ್ಲಾಗ್ಲಿ ಒತ್ತಡನ ಕಮ್ಮಿ ಮಾಡ್ಕೋಬೇಕು, ಆದಷ್ಟು ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡಬೇಕು. ಸೊ ಮನಸ್ಸನ್ನ ಚೆನ್ನಾಗಿಟ್ಕೊಂಡು ಒಳ್ಳೆ ಒಂದು ಚಟಗಳು, ಆಮೇಲೆ ಒಳ್ಳೆ ಹವ್ಯಾಸಗಳು, ಒಳ್ಳೆ ಒಂದು ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಾವು ಈ ಇದನ್ನ ತೊಂದರೆಯಿಂದ ದೂರ ಇರ್ಬೋದು. ಸ್ಟ್ರೋಕ್ ಬರ್ತಿರೋ ಹಾಗೆ ನಾವು ತಡಿಬಹುದು. ಹೆಲ್ದಿ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ಬೇಕಾಗುತ್ತೆ. ಫಿಸಿಕಲಿ ಅಂಡ್ ಮೆಂಟಲಿ ಎರಡೂ ಇದ್ರಲ್ಲೂ ವೆಲ್ ಬೀಯಿಂಗ್ ಆಗಿರುವಂತದ್ದು ತುಂಬಾನೇ ಇಂಪಾರ್ಟೆಂಟ್. ಹೌದು ಹೌದು. ಡಾಕ್ಟರ್, ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀವಿ? ಕೊನೆಯದಾಗಿ ಏನಂದ್ರೆ, ಈಗ ಇದು ಮನುಷ್ಯನ ಒಂದು ಅವರ ಸ್ವಂತ ತೊಂದರೆ ಅಥವಾ ಮನುಷ್ಯನ ಒಂದು ಮಿಸ್ಟೇಕ್ಸ್ ಇಂದಾನೆ ಯಾವುದೇ ಒಂದು ಕಾಯಿಲೆ ಜಾಸ್ತಿ ದುಪ್ಪಟ್ಟಾಗೋದು. ಸೊ ನಮ್ ಕೈಯಲ್ಲಿರುತ್ತೆ, ನಮ್ಮ ಆರೋಗ್ಯ ನಮ್ ಕೈಯಲ್ಲಿರುತ್ತೆ. ಸೊ ನಮ್ಮ ಒಂದು ಜೀವನ ಶೈಲಿನ ನಾವು ಉತ್ತಮವಾಗಿ ಇಟ್ಕೊಂಡು ನಮ್ಮ ಒಂದು ಆಹಾರ ಪದ್ಧತಿ ಆಗ್ಬೋದು, ಅಥವಾ ನಮ್ಮ ಒಂದು ದೈಹಿಕ ಚಟುವಟಿಕೆ ಆಗ್ಬೋದು, ಎಲ್ಲಾನು ಒಳ್ಳೆ ರೀತಿಯಲ್ಲಿ ಇಟ್ಕೊಂಡು ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಂಡ್ರೆ ನಮ್ಮನ್ನ ನಂಬಿದವರು, ಆಮೇಲೆ ನಮ್ಮಿಂದ ಒಂದು ದೇಶಕ್ಕಾಗ್ಲಿ ಅಥವಾ ಸಮಾಜಕ್ಕಾಗ್ಲಿ ಒಂದು ಎಫೆಕ್ಟ್ ಇರುತ್ತೆ. ಆ ಎಫೆಕ್ಟ್ ನ ನಾವು ನಮ್ಮ ಕಂಟ್ರೋಲ್ ಅಲ್ಲಿ ಇದ್ದು ಒಳ್ಳೆ ರೀತಿ ಕೊಡುಗೆ ಕೊಟ್ಟು ಎಲ್ಲ ಸ್ವಾಸ್ಥ್ಯವಾದಂತ ಒಂದು ಆರೋಗ್ಯಕರ ಒಂದು ಇದನ್ನ ಬೆಳೆಸ್ಕೋಬೇಕು. ಎಲ್ಲರೂ ಬೆಳೆಸ್ಕೊಂಡು ಆ ರೀತಿ ನಾವು ಎಲ್ಲ ಇದರಿಂದ ಕಾಯಿಲೆಗಳಿಂದ ದೂರ ಆಗೋದಕ್ಕೆ ಪ್ರಯತ್ನ ಪಡಬೇಕು. ಅದನ್ನ ನಾನೊಂದು ಸಂದೇಶ ಅಂತ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಡಾಕ್ಟರ್ ಮಹೇಂದ್ರ ಸರ್, ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಕೊನೆಯದಾಗಿ ಡಾಕ್ಟರ್ ಸುರೇಶ್ ಅವರು ಹೇಳ್ದಂಗೆ ಒಂದು ಉತ್ತಮ ಆರೋಗ್ಯಕ್ಕೆ ಗುಡ್ ಎಕ್ಸಸೈಸ್, ಗುಡ್ ನ್ಯೂಟ್ರಿಷನ್, ಆರೋಗ್ಯಕರವಾದ ಆಹಾರ ಪದ್ಧತಿ ಮತ್ತು ವ್ಯಾಯಾಮ ಒಂದು, ಮತ್ತು ಸ್ಟ್ರೋಕ್ ಇಸ್ ಪ್ರಿವೆಂಟಬಲ್. ಸ್ಟ್ರೋಕ್ ಮುಂಚೆ ಇತ್ತು ಒಂದು ಕಾಲದಲ್ಲಿ, ಸ್ಟ್ರೋಕ್ ಆಯಿತು ಅಂತಂದ್ರೆ ಮುಗೀತು ಅಂತ, ಆ ರೀತಿ ಎಲ್ಲ. ಸ್ಟ್ರೋಕ್ ಇಸ್ ಪ್ರಿವೆಂಟಬಲ್. ಯಾವುದೇ ಸ್ಟ್ರೋಕ್ ಆದಾಗ ಮೋಸ್ಟ್ ಇಂಪಾರ್ಟೆಂಟ್ ಯಾವ ಕಾರಣಕ್ಕಾಯ್ತು ಅಂತ ಹುಡುಕ್ಬೇಕಾಗತ್ತೆ. ಕಾರಣ ನಾವು ಕಂಡಿಡಿದ್ರೆ ಆ ಕಾರಣಕ್ಕೆ ಟ್ರೀಟ್ಮೆಂಟ್ ಕೊಟ್ರೆ ಮತ್ತೆ ಸ್ಟ್ರೋಕ್ ಆಗೋದನ್ನ ಪ್ರಿವೆಂಟ್ ಮಾಡ್ಬೋದು. ಕೊನೆಯದಾಗಿ ಯಾವಾಗ್ಲೇ ನಿಮಗೆ ಅಥವಾ ನಿಮ್ಮ ಹತ್ತಿರದವ್ರಿಗೆ ಯಾವುದೇ ಸ್ಟ್ರೋಕ್ ಆದ್ರೂ ರಶ್ ದೆಮ್ ಟು ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ಸ್ ಅಂತ ಇರುತ್ತೆ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ಸ್. ಅಂದ್ರೆ ಅಲ್ಲಿ CT ಸ್ಕ್ಯಾನ್ ಇರುತ್ತೆ, MRI ಇರುತ್ತೆ, ಕ್ಯಾತ್ ಲ್ಯಾಬ್ ಇರುತ್ತೆ, ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ನಾವೇನ್ ಹೇಳ್ತೀವಿ, ಕ್ಲಾಟ್ ರಿಮೂವಲ್ ಡಿವೈಸಸ್ ಎಲ್ಲ. ಸೊ ಅಂತ ಹಾಸ್ಪಿಟಲ್ಗೆ rush them to the nearest close stroke ready hospital so that stroke can be preventable and treatable. ಸೊ ಟ್ರೀಟ್ಮೆಂಟ್ ಇರುತ್ತೆ, ಪ್ರಿವೆಂಟ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ. Correct. ಅಂಡ್ ಇವತ್ತಿನ ನಮ್ಮ ಸೆಷನ್ ಅಲ್ಲಿ ಬ್ರೈನ್ ಸ್ಟ್ರೋಕ್ ಅಂದ್ರೆ ಏನು, ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ, ಡಯಾಗ್ನೋಸಿಸ್ ಏನಿರುತ್ತೆ, ಅಂಡ್ ಅದನ್ನ ಯಾವ ರೀತಿಯಾಗಿ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಡಾಕ್ಟರ್ ಸುರೇಶ್ DR ಹಾಗೇನೆ ಡಾಕ್ಟರ್ ಮಹೇಂದ್ರ JV. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ಸ್, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ, ಹಾಗೇನೆ ಉತ್ತಮ ಮಾಹಿತಿಯನ್ನ ಹಂಚಿಕೊಂಡಿದ್ದೀವಿ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಸೆಷನ್ ನಲ್ಲಿ ಬ್ರೈನ್ ಸ್ಟ್ರೋಕ್ ಅಂದ್ರೆ ಏನು, ಇದನ್ನ ಎಮರ್ಜೆನ್ಸಿ ಅಂತ ಯಾಕೆ ಕನ್ಸಿಡರ್ ಮಾಡಬೇಕು, ಅಂಡ್ ಇದರ ಡಯಾಗ್ನೋಸಿಸ್ ಹಾಗೇನೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಡಾಕ್ಟರ್ಸ್ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂತ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಪೇಜ್ ನಲ್ಲಿ ನೀವು ನೋಡಬಹುದು.